ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ನವೆಂಬರ್ 16, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಸೂರ್ಯದೇವ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕಿನ, ಉತ್ಸಾಹಭರಿತ ಹಾಗೂ ಪ್ರೇರಣಾದಾಯಕ ದಿನವನ್ನು ಎದುರಿಸುತ್ತಾರೆ. ಭಾನುವಾರದ ಸೂರ್ಯನ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ಮತ್ತು ನಾಯಕತ್ವದ ಗುಣಗಳು ಬೆಳಗುತ್ತವೆ. ಹೊಸ ಕೆಲಸಗಳನ್ನು ಪ್ರಾರಂಭಿಸಲು, ಹೊಸ ಯೋಜನೆಗಳನ್ನು ರೂಪಿಸಲು ಮತ್ತು ನಿಮ್ಮ ಗುರಿಗಳಿಗೆ ದೃಢವಾದ ಹೆಜ್ಜೆ ಇಡುವ ದಿನವಿದು. ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿದ್ದು ನಿರ್ಧಾರಗಳು ವೇಗವಾಗಿ ತೆಗೆದುಕೊಳ್ಳಲ್ಪಡುತ್ತವೆ. ಆದರೆ ಕೆಲವೊಮ್ಮೆ ಅತಿವಿಶ್ವಾಸ ಅಥವಾ ಆತುರವು ತಪ್ಪು ನಿರ್ಣಯಕ್ಕೆ ಕಾರಣವಾಗಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯು ಸಮತೋಲನದಿಂದ ಇರಲಿ. ಸೂರ್ಯನ ಶಕ್ತಿಯು ನಿಮಗೆ ಉತ್ಸಾಹ ನೀಡುತ್ತದೆ, ಆದರೆ ಅದರ ಉಗ್ರತೆ ಅಹಂಕಾರವನ್ನು ತರಬಲ್ಲದು. ಅದನ್ನು ನಿಯಂತ್ರಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಹೊಸ ಅವಕಾಶಗಳು ದೊರೆಯಬಹುದು. ಹಿರಿಯರು ನಿಮ್ಮ ಕಾರ್ಯನಿಷ್ಠೆ ಮತ್ತು ವೇಗದ ಕೆಲಸದ ಶೈಲಿಯನ್ನು ಮೆಚ್ಚಬಹುದು. ಪ್ರಾಜೆಕ್ಟ್ಗಳ ಮುಕ್ತಾಯ ಅಥವಾ ಹೊಸ ಪ್ರಾಜೆಕ್ಟ್ಗಳ ಪ್ರಾರಂಭದ ಸಮಯವಾಗಿದೆ. ಕೆಲವರಿಗೆ ಹುದ್ದೆ ಬದಲಾವಣೆ ಅಥವಾ ಪ್ರಶಂಸೆ ದೊರೆಯುವ ಯೋಗವಿದೆ. ಸ್ವಂತ ಉದ್ಯಮ ಅಥವಾ ವ್ಯಾಪಾರದಲ್ಲಿ ತ್ವರಿತ ನಿರ್ಧಾರಗಳು ನಿಮಗೆ ಲಾಭ ತರಬಹುದು. ಆದರೆ ಯಾರ ಮೇಲೂ ಅತಿಯಾದ ನಂಬಿಕೆ ಇಡುವುದು ತಪ್ಪು. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವ ಇಟ್ಟುಕೊಂಡರೆ ಕೆಲಸದ ವಾತಾವರಣ ಹಿತಕರವಾಗುತ್ತದೆ. ತಂತ್ರಜ್ಞಾನ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದವರಿಗಾಗಿ ಇಂದು ಉತ್ಸಾಹಭರಿತ ದಿನ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಉತ್ತಮ ಸಂದರ್ಶನಗಳ ಅಥವಾ ಹೊಸ ಸಂಪರ್ಕಗಳ ಯೋಗವಿದೆ. ಧೈರ್ಯದಿಂದ ಮುನ್ನಡೆಯಿರಿ, ಆದರೆ ಪ್ರೌಢ ಚಿಂತನೆಯೊಂದಿಗೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಚುರುಕಿನ ಚಟುವಟಿಕೆಗಳ ದಿನವಾಗಿದೆ. ಹೊಸ ಆದಾಯದ ಮೂಲಗಳು ಉಂಟಾಗುವ ಸಾಧ್ಯತೆ ಇದೆ. ಉದ್ಯೋಗದಿಂದ ಬೋನಸ್ ಅಥವಾ ಹೆಚ್ಚುವರಿ ಆದಾಯ ಲಭಿಸಬಹುದು. ಆದರೆ ಖರ್ಚುಗಳು ಕೂಡ ಹೆಚ್ಚಾಗುವ ಸೂಚನೆಗಳಿವೆ, ವಿಶೇಷವಾಗಿ ಮನರಂಜನೆ, ಪ್ರಯಾಣ ಅಥವಾ ಕುಟುಂಬದ ಅಗತ್ಯಗಳ ವಿಷಯದಲ್ಲಿ. ಹೂಡಿಕೆ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಅತಿ ವೇಗದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಿರಿಯರ ಅಥವಾ ಹಣಕಾಸು ಸಲಹೆಗಾರರ ಸಲಹೆ ಕೇಳುವುದು ಉತ್ತಮ. ಹಳೆಯ ಬಾಕಿಗಳು ವಾಪಸ್ ಬರುವ ಸಾಧ್ಯತೆಗಳಿವೆ. ಸಾಲದ ವ್ಯವಹಾರಗಳಲ್ಲಿ ಶ್ರದ್ಧೆ ಮತ್ತು ನಿಯಂತ್ರಣ ಅಗತ್ಯ. ವಾಣಿಜ್ಯ ಕ್ಷೇತ್ರದವರಿಗೆ ಇಂದು ಹೊಸ ಗ್ರಾಹಕರ ಸಂಪರ್ಕ ಅಥವಾ ಹೊಸ ಆರ್ಡರ್ ದೊರೆಯುವ ಅವಕಾಶವಿದೆ. ಆದಾಯ ವೆಚ್ಚದ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಉತ್ಸಾಹದ ಅತಿಯಾಗಿ ದೈಹಿಕ ಶ್ರಮ ಹೆಚ್ಚಾಗುವ ಸಾಧ್ಯತೆ ಇದೆ. ತಲೆನೋವು, ರಕ್ತದ ಒತ್ತಡ ಅಥವಾ ಬಿಸಿಲಿನಿಂದ ಉಂಟಾಗುವ ಅಸ್ವಸ್ಥತೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಹಸಿವು ಇದ್ದಾಗ ಮಾತ್ರ ತಿನ್ನುವುದು ಮತ್ತು ನೀರು ಹೆಚ್ಚು ಕುಡಿಯುವುದು ಮುಖ್ಯ. ಭಾನುವಾರದ ಸೂರ್ಯನ ತೀವ್ರತೆಯಿಂದ ಕೆಲವರಿಗೆ ಶರೀರದ ಉಷ್ಣತೆ ಹೆಚ್ಚಾಗಬಹುದು. ಹಸಿರು ತರಕಾರಿಗಳು, ತಂಪಾದ ಆಹಾರ ಪದಾರ್ಥಗಳು ಮತ್ತು ಹಣ್ಣಿನ ಸೇವನೆ ಉತ್ತಮ. ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ನಿಂತು ಪ್ರಾಣಾಯಾಮ ಅಥವಾ ಸೂರ್ಯ ನಮಸ್ಕಾರ ಮಾಡುವುದರಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಮಾನಸಿಕ ಒತ್ತಡದಿಂದ ದೂರವಿರಿ. ಆತ್ಮವಿಶ್ವಾಸ ಇದ್ದರೂ ಶಾಂತ ಮನಸ್ಸು ಅಗತ್ಯ. ಇಂದು ವಿಶ್ರಾಂತಿ, ಧ್ಯಾನ ಅಥವಾ ಸಂಗೀತದಿಂದ ಮನಸ್ಸು ನೆಮ್ಮದಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಉತ್ಸಾಹ ಮತ್ತು ಆತ್ಮೀಯತೆ ಹೆಚ್ಚಾಗುತ್ತದೆ. ನಿಮ್ಮ ಮಾತುಗಳು ಸುತ್ತಲಿನವರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಪತಿ ಪತ್ನಿಯೊಂದಿಗೆ ಅಲ್ಪ ಅಹಂಕಾರ ಅಥವಾ ಹಠದಿಂದ ದೂರವಿರಿ. ಬದಲಿಗೆ ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ನಡೆದುಕೊಳ್ಳಿ. ವಿವಾಹಿತರಾದವರು ಸಂಗಾತಿಯೊಂದಿಗೆ ಹೊಸ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಮನೆ, ಮಕ್ಕಳ ಶಿಕ್ಷಣ ಅಥವಾ ಕುಟುಂಬ ಪ್ರವಾಸದ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಅವಿವಾಹಿತರಿಗಾಗಿ ಹೊಸ ಪರಿಚಯಗಳು ಸಂತೋಷ ನೀಡಬಹುದು. ಮಕ್ಕಳ ವಿಷಯದಲ್ಲಿ ಇಂದು ಸಂತೋಷದ ಸುದ್ದಿಯು ಬರುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ಪಡೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ವೀಕ್ಷಕರೇ, ನೀವು ಈ ದಿನದ ಭಾನುವಾರ ಸೂರ್ಯನ ಪ್ರಭಾವವನ್ನು ಸಕಾರಾತ್ಮಕವಾಗಿ ಬಳಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅಗತ್ಯ. ಸೂರ್ಯನಿಗೆ ಅರ್ಘ್ಯ ನೀಡಿ ಪ್ರಾರ್ಥನೆ ಮಾಡುವುದು ದಿನದ ಶಕ್ತಿಯನ್ನು ಶುದ್ಧಗೊಳಿಸುತ್ತದೆ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭ. ಬೆಳಿಗ್ಗೆ ಪೂರ್ವ ದಿಕ್ಕಿನತ್ತ ಮುಖ ಮಾಡಿ ಪ್ರಾರ್ಥನೆ ಮಾಡಿ.
ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು, ಅಕ್ಕಿ ಮತ್ತು ಚಿಕ್ಕ ಪ್ರಮಾಣದ ಗಂಧವನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯ ನೀಡಿ. ಅನಾಥರಿಗೆ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಆಹಾರ ದಾನ ಮಾಡುವುದು ಇಂದು ಅತ್ಯಂತ ಪುಣ್ಯದಾಯಕ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿ ಪ್ರತೀಕವಾಗಿದೆ. ಇದು ನಾಯಕತ್ವ, ಉತ್ಸಾಹ ಮತ್ತು ಸ್ವತಂತ್ರ ಚಿಂತನೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಧೈರ್ಯದಿಂದ ಉಪಯೋಗಿಸಿ ನಿಮ್ಮ ಕೆಲಸಗಳಲ್ಲಿ ಮುಂದುವರಿಯಿರಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮಲ್ಲಿ ಉತ್ಸಾಹ, ಶಕ್ತಿಯು ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಕೆಂಪು ಬಣ್ಣದ ಉಡುಪು ಅಥವಾ ವಸ್ತುಗಳನ್ನು ಧರಿಸುವುದು ಇಂದು ಶುಭ ಫಲದಾಯಕ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಪ್ರಾರ್ಥನೆ, ಹೊಸ ಕಾರ್ಯಾರಂಭ, ವ್ಯಾಪಾರ ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ಸೂರ್ಯನ ಶಕ್ತಿ ಅತ್ಯಂತ ಉಜ್ವಲವಾಗಿರುವುದರಿಂದ ನಿಮ್ಮ ಪ್ರಯತ್ನಗಳು ಯಶಸ್ಸಿಗೆ ತಲುಪುವ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸ್ಥಿರತೆ, ತಾಳ್ಮೆ ಮತ್ತು ಕೃತನಿಷ್ಠೆಯ ದಿನವನ್ನು ಎದುರಿಸುತ್ತಾರೆ. ಭಾನುವಾರದ ಸೂರ್ಯನ ಪ್ರಭಾವವು ನಿಮ್ಮ ವ್ಯಕ್ತಿತ್ವದಲ್ಲಿ ಗಂಭೀರತೆ, ಕಠಿಣ ಪರಿಶ್ರಮ ಮತ್ತು ಧೈರ್ಯವನ್ನು ಉಂಟುಮಾಡುತ್ತದೆ. ನಿಮ್ಮ ಧೈರ್ಯಶಾಲಿ ನಿರ್ಧಾರಗಳು ಮತ್ತು ದೃಢ ಸಂಕಲ್ಪಗಳು ಇಂದು ಫಲ ನೀಡುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮ ಧನಾತ್ಮಕ ಚಿಂತನೆಗಳು ಮತ್ತು ಶಾಂತ ಮನೋಭಾವವು ಇಂದಿನ ದಿನದ ಪಥವನ್ನು ಸುಲಭಗೊಳಿಸುತ್ತದೆ. ನಿಮ್ಮ ಗ್ರಹಾಧಿಪತಿ ಶುಕ್ರನ ಪ್ರಭಾವದಿಂದ ಸೌಂದರ್ಯ ಪ್ರೇಮ, ಕಲಾ ಆಸಕ್ತಿ ಮತ್ತು ಆಕರ್ಷಕ ವ್ಯಕ್ತಿತ್ವ ಹೆಚ್ಚಾಗುತ್ತದೆ. ಇಂದು ನೀವು ಹೊಸದಾಗಿ ಏನಾದರೂ ಸೃಜನಾತ್ಮಕ ಕೆಲಸ ಮಾಡಲು ಉತ್ಸುಕವಾಗಿರಬಹುದು. ಆದರೆ ಒಂದೇ ವೇಳೆ ಹಣಕಾಸು ಮತ್ತು ಸಂಬಂಧಗಳಲ್ಲಿ ಅತಿಯಾದ ಭಾವನೆ ತೋರಬಾರದು. ಪ್ರತಿಯೊಂದು ವಿಚಾರದಲ್ಲೂ ಸಮತೋಲನ ಅತಿ ಮುಖ್ಯ. ಇದು ದೀರ್ಘಕಾಲದ ಯೋಜನೆಗಳನ್ನು ತಯಾರಿಸಲು, ಹಳೆಯ ಕೆಲಸಗಳನ್ನು ಮುಗಿಸಲು ಮತ್ತು ಹೊಸ ಗುರಿಗಳ ಬಗ್ಗೆ ಆಳವಾದ ಚಿಂತನೆ ಮಾಡಲು ಅತ್ಯುತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ನಿಮಗೆ ಸ್ಥಿರತೆ ಮತ್ತು ಮಾನ್ಯತೆ ತರುವ ಸಾಧ್ಯತೆ ಇದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಪ್ರಗತಿಯ ಬಾಗಿಲು ತೆರೆಯಬಹುದು. ಹಿರಿಯ ಅಧಿಕಾರಿಗಳು ನಿಮ್ಮ ನಿಷ್ಠೆ ಮತ್ತು ಕಾರ್ಯನಿಷ್ಠೆಯನ್ನು ಮೆಚ್ಚುವರು. ಕಾರ್ಯಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಮಹತ್ವ ದೊರೆಯುವ ಸಮಯವಿದು. ನೀವು ತೋರಿಸುವ ಶಾಂತ, ತಾಳ್ಮೆಯ ಮತ್ತು ಸ್ಪಷ್ಟ ಚಿಂತನೆಯ ನಡವಳಿಕೆ ಕಾರ್ಯದ ಫಲಿತಾಂಶವನ್ನು ಉತ್ತಮಗೊಳಿಸುತ್ತದೆ. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಅಥವಾ ಹುದ್ದೆ ಬದಲಾವಣೆಯ ಸಾಧ್ಯತೆಗಳಿವೆ. ಉದ್ಯಮಿಗಳಾದ ವೃಷಭ ರಾಶಿಯವರು ಇಂದು ವ್ಯವಹಾರ ವಿಸ್ತರಣೆ ಅಥವಾ ಹಳೆಯ ಗ್ರಾಹಕರೊಂದಿಗೆ ಪುನಃ ಸಂಪರ್ಕ ಸ್ಥಾಪನೆ ಮಾಡುವ ಯೋಗವಿದೆ. ಹೊಸ ಒಪ್ಪಂದಗಳ ಕುರಿತು ಚರ್ಚೆ ನಡೆಯಬಹುದು, ಆದರೆ ಅದರ ಅಂಶಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ನಂತರ ಮಾತ್ರ ಸಹಿ ಮಾಡಿ. ಕಾನೂನು, ಬ್ಯಾಂಕಿಂಗ್, ಆಸ್ತಿ ಅಥವಾ ಹಣಕಾಸು ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಯಶಸ್ಸಿನ ಸೂಚನೆಗಳಿವೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಹಿರಿಯರ ಸಲಹೆ ಪಡೆದರೆ ಲಾಭವಾಗುತ್ತದೆ. ವೇತನ ಅಥವಾ ಬೋನಸ್ ಕುರಿತ ವಿಷಯಗಳಲ್ಲಿ ನಿಮಗೆ ಹರ್ಷಕಾರಿ ಸುದ್ದಿಯೂ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದಿನ ದಿನವು ಸ್ಥಿರವಾದ ಲಾಭದ ಸೂಚನೆ ನೀಡುತ್ತದೆ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಫಲ ದೊರೆಯಬಹುದು. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವ ಸಾಧ್ಯತೆಗಳಿವೆ. ಕುಟುಂಬದ ಖರ್ಚುಗಳು ಸಾಮಾನ್ಯ ಮಟ್ಟದಲ್ಲೇ ಇರಬಹುದು. ಆದರೆ ವೈಯಕ್ತಿಕ ಆಸ್ತಿ ಅಥವಾ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಯಾರಾದರೂ ನೀಡುವ ಆಕರ್ಷಕ ಆಫರ್ಗಳಿಗೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಶನಿ ಗ್ರಹ ಮತ್ತು ಶುಕ್ರನ ಪ್ರಭಾವದಿಂದ ಹಣಕಾಸು ವ್ಯವಹಾರಗಳಲ್ಲಿ ತಾಳ್ಮೆ ಅತ್ಯಂತ ಅಗತ್ಯ. ವ್ಯಾಪಾರದಲ್ಲಿ ಹಳೆಯ ಬಾಕಿಗಳು ವಾಪಸ್ ಬರುವ ಸಾಧ್ಯತೆ ಇದೆ, ಆದರೆ ಹೊಸ ಸಾಲ ನೀಡುವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ. ಮನೆಯ ಅಲಂಕಾರ, ಹೊಸ ಆಭರಣ ಅಥವಾ ವಾಹನ ಖರೀದಿಯ ಯೋಚನೆಗಳಿಗೆ ಇಂದು ಸೂಕ್ತ ದಿನವಲ್ಲ. ಸ್ವಲ್ಪ ತಾಳ್ಮೆಯಿಂದ ಮುಂದಿನ ವಾರದವರೆಗೂ ನಿರೀಕ್ಷಿಸಿ. ಹಿರಿಯರ ಸಲಹೆ, ವೃತ್ತಿಪರ ಹಣಕಾಸು ಸಲಹೆಗಾರರ ಮಾರ್ಗದರ್ಶನದ ಮೇರೆಗೆ ನಿರ್ಧಾರ ಕೈಗೊಳ್ಳುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದಿನ ದಿನದಲ್ಲಿ ಶರೀರ ಮತ್ತು ಮನಸ್ಸು ಎರಡೂ ಸ್ಥಿರವಾಗಿರುತ್ತದೆ. ಆದರೆ ಹೆಚ್ಚು ಆಹಾರ ಸೇವನೆ, ಮಿಠಾಯಿ ಅಥವಾ ಎಣ್ಣೆಯುಕ್ತ ಆಹಾರದಿಂದ ದೂರವಿರಬೇಕು. ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಶುಕ್ರನ ಪ್ರಭಾವದಿಂದ ಕಂಠ, ಕುತ್ತಿಗೆ ಮತ್ತು ಗಂಟಲು ಭಾಗದ ಆರೈಕೆಗೆ ವಿಶೇಷ ಗಮನ ನೀಡಬೇಕು. ತಂಪು ನೀರು ಅಥವಾ ಐಸ್ ಕ್ರೀಮ್ ಸೇವನೆ ತಪ್ಪಿಸಿ. ಬೆಳಿಗ್ಗೆ ಪ್ರಾಣಾಯಾಮ, ನಡಿಗೆ ಅಥವಾ ಯೋಗದ ಮೂಲಕ ಶರೀರದ ಶಕ್ತಿಯನ್ನು ಕಾಪಾಡಿಕೊಳ್ಳಿ. ಇಂದು ವಿಶ್ರಾಂತಿ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವ ಕಾರ್ಯಗಳಲ್ಲಿ ತೊಡಗಿರಿ. ಹಸಿರು ಬಣ್ಣದ ವಸ್ತುಗಳು, ಸಸ್ಯಗಳು ಅಥವಾ ಪ್ರಕೃತಿಯ ಸಂಪರ್ಕ ಮನಸ್ಸಿಗೆ ಶಾಂತಿ ತರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತಿ, ಪ್ರೀತಿ ಮತ್ತು ಆತ್ಮೀಯತೆಯ ವಾತಾವರಣವಿರುತ್ತದೆ.
ಪತಿ ಪತ್ನಿಯೊಂದಿಗೆ ಸೌಹಾರ್ದಯುತ ಸಂವಾದಗಳು ನಡೆಯಬಹುದು. ಸಂಗಾತಿಯ ಅಭಿಪ್ರಾಯವನ್ನು ಗೌರವಿಸುವುದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ. ವಿವಾಹಿತರಿಗಾಗಿ ಇದು ಸಂತೋಷದ ದಿನವಾಗಿದ್ದು ಮನೆಯ ಪರಿಸರದಲ್ಲಿ ನೆಮ್ಮದಿ ದೊರೆಯುತ್ತದೆ. ಅವಿವಾಹಿತರಾದವರು ಹೊಸ ಪರಿಚಯಗಳ ಮೂಲಕ ಭವಿಷ್ಯದ ಸಂಬಂಧದ ಸಾಧ್ಯತೆಗಳನ್ನು ಕಂಡುಕೊಳ್ಳಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಗಮನ ಕೊಡುವುದು ಇಂದು ಕುಟುಂಬದ ಶಾಂತಿಯನ್ನು ಹೆಚ್ಚಿಸುತ್ತದೆ. ಸಂಬಂಧಿಕರ ಭೇಟಿ ಅಥವಾ ಕುಟುಂಬ ಭೋಜನದ ಕಾರ್ಯಕ್ರಮ ಸಾಧ್ಯತೆ ಇದೆ. ಸಣ್ಣ ಸಣ್ಣ ವಿಷಯಗಳಲ್ಲಿ ಹಠ ತೋರಬೇಡಿ, ಬದಲಿಗೆ ಸಹನೆ ಮತ್ತು ಪ್ರೀತಿಯಿಂದ ವಿಷಯಗಳನ್ನು ನಿಭಾಯಿಸಿದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಮೂಡುತ್ತದೆ. ವೀಕ್ಷಕರೇ, ನೀವು ಈ ದಿನದ ಭಾನುವಾರ ಸೂರ್ಯನ ಶಕ್ತಿ ಮತ್ತು ಶುಕ್ರನ ಪ್ರಭಾವ ಎರಡೂ ಒಟ್ಟಿಗೆ ಕಾರ್ಯನಿರ್ವಹಿಸುತ್ತಿವೆ. ಆದ್ದರಿಂದ ಆಧ್ಯಾತ್ಮ ಮತ್ತು ಭಕ್ತಿಯ ಮೂಲಕ ಮನಸ್ಸನ್ನು ಸಮತೋಲನಗೊಳಿಸುವುದು ಅಗತ್ಯ. ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ ನಂತರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 33 ಅಥವಾ 66 ಬಾರಿ ಜಪಿಸುವುದು ಶುಭಕರ. ತಾಮ್ರ ಪಾತ್ರೆಯಲ್ಲಿ ಹಾಲು ಅಥವಾ ಸಕ್ಕರೆ ದಾನ ಮಾಡುವುದು ಇಂದು ಲಾಭದಾಯಕ. ಅನಾಥರಿಗೆ ಅಥವಾ ಬಡ ಮಹಿಳೆಯರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದರಿಂದ ಶುಕ್ರದ ಅನುಗ್ರಹ ದೊರೆಯುತ್ತದೆ. ಮನೆಯ ದೀಪಗಳಲ್ಲಿ ತುಪ್ಪದ ಬದಲು ಎಳ್ಳಿನ ಎಣ್ಣೆ ಬಳಸಿ ಬೆಳಗಿಸುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿ ಪ್ರತೀಕವಾಗಿದೆ. ಇದು ಪ್ರೀತಿ, ಸೌಂದರ್ಯ, ಧನ ಮತ್ತು ಸಮತೋಲನದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮಗೆ ನೆಮ್ಮದಿ ಮತ್ತು ಆರ್ಥಿಕ ಲಾಭ ತರಬಲ್ಲದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಪ್ರಕೃತಿಯ ಸಮತೋಲನ ಮತ್ತು ಶಾಂತಿಯ ಸಂಕೇತ. ಹಸಿರು ಬಣ್ಣದ ಉಡುಪು ಅಥವಾ ಆಭರಣ ಧರಿಸುವುದು ಇಂದಿನ ದಿನದಲ್ಲಿ ನಿಮ್ಮ ಮನಸ್ಸು ಮತ್ತು ಶರೀರಕ್ಕೆ ಶಕ್ತಿ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ವಾಣಿಜ್ಯ ವ್ಯವಹಾರ, ಪ್ರಾರ್ಥನೆ ಅಥವಾ ಕುಟುಂಬ ನಿರ್ಧಾರಗಳು ಅತ್ಯಂತ ಫಲಪ್ರದವಾಗುತ್ತವೆ. ಈ ಸಮಯದಲ್ಲಿ ಗ್ರಹ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡುವುದರಿಂದ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚಿಂತನಶೀಲತೆ, ಸಂವಹನ ಮತ್ತು ಹೊಸ ವಿಚಾರಧಾರೆಯ ಪ್ರಭಾವದಲ್ಲಿರುತ್ತಾರೆ. ನಿಮ್ಮ ಚುರುಕಾದ ಮನಸ್ಸು ಮತ್ತು ವಾಕ್ಚಾತುರ್ಯದಿಂದ ಇತರರನ್ನು ಆಕರ್ಷಿಸುವಿರಿ. ಭಾನುವಾರದ ಸೂರ್ಯನ ಪ್ರಭಾವದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಬುದ್ಧಿಯ ಚುರುಕುತನದಿಂದ ನೀವು ಹಲವಾರು ವಿಷಯಗಳನ್ನು ನಿಭಾಯಿಸುವ ಶಕ್ತಿ ಹೊಂದುತ್ತೀರಿ. ಹೊಸ ಯೋಜನೆಗಳು, ಸಂವಾದಗಳು, ಬೋಧನೆ, ಬರವಣಿಗೆ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಇಂದು ಪ್ರೇರಣಾದಾಯಕ ದಿನವಾಗಿದೆ. ನಿಮ್ಮ ಮಾತುಗಳಿಂದ ಪ್ರಭಾವ ಬೀರುವ ಶಕ್ತಿ ನಿಮಗಿದೆ. ಆದರೆ ಅತಿಯಾದ ಮಾತನಾಡುವುದು ಅಥವಾ ಅತಿ ವಿಶ್ಲೇಷಣೆ ಮಾಡುವುದು ತಪ್ಪು. ಸಮತೋಲನದ ಮನೋಭಾವದಿಂದ ನಡೆದುಕೊಂಡರೆ ಎಲ್ಲಾ ವಿಷಯಗಳು ನಿಮ್ಮ ಪಕ್ಕದಲ್ಲಿ ಬೀಳುತ್ತವೆ. ಈ ದಿನ ಗುರು ಮತ್ತು ಬುಧ ಗ್ರಹಗಳ ಸಕಾರಾತ್ಮಕ ದಿಕ್ಕಿನ ಚಲನೆಯಿಂದ ನಿಮ್ಮ ಬೌದ್ಧಿಕ ಶಕ್ತಿ ಹಾಗೂ ವಿವೇಕ ಹೆಚ್ಚಾಗುತ್ತದೆ. ಪ್ರಯಾಣ, ಸಂವಹನ ಅಥವಾ ಶಿಕ್ಷಣ ಕ್ಷೇತ್ರಗಳಲ್ಲಿ ಶುಭಕರ ಬೆಳವಣಿಗೆಗಳು ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಹೊಸ ಯೋಜನೆಗಳು, ವರದಿಗಳು ಅಥವಾ ಪ್ರಸ್ತಾವನೆಗಳನ್ನು ತಯಾರಿಸುವ ಸಮಯ. ನಿಮ್ಮ ಮಾತನಾಡುವ ಶಕ್ತಿ, ವಿವೇಕ ಮತ್ತು ತ್ವರಿತ ನಿರ್ಧಾರಗಳ ಸಾಮರ್ಥ್ಯದಿಂದ ಹಿರಿಯರ ಮೆಚ್ಚುಗೆ ಪಡೆಯುವಿರಿ. ಸಹೋದ್ಯೋಗಿಗಳೊಂದಿಗೆ ಸಂವಹನ ಸ್ಪಷ್ಟವಾಗಿರುವುದರಿಂದ ತಂಡದ ಕೆಲಸಗಳಲ್ಲಿ ಯಶಸ್ಸು ಸಾಧ್ಯ. ವ್ಯಾಪಾರದಲ್ಲಿರುವವರು ಹೊಸ ಗ್ರಾಹಕರ ಸಂಪರ್ಕ ಅಥವಾ ಹೊಸ ಮಾರುಕಟ್ಟೆ ಅವಕಾಶಗಳನ್ನು ಹುಡುಕಬಹುದು. ಆನ್ಲೈನ್ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಇಂದು ಉತ್ತಮ ಬೆಳವಣಿಗೆಗಳು ಸಾಧ್ಯ. ಸಹಭಾಗಿತ್ವದ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಅಗತ್ಯ. ಕಾಗದದ ವ್ಯವಹಾರಗಳಲ್ಲಿ ಅಜಾಗರೂಕತೆ ತಪ್ಪಿಸಿ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಹೊಸ ಅವಕಾಶಗಳ ಯೋಗವಿದೆ. ಆದರೆ ತೀರ್ಮಾನ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ. ಹಿರಿಯರ ಸಲಹೆ ಉಪಯುಕ್ತವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿಶ್ರ ಫಲಗಳ ದಿನ. ನಿಮ್ಮ ಆದಾಯದ ಹೊಸ ಮೂಲಗಳು ತೆರೆಯಬಹುದು, ಆದರೆ ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಕೂಡ ಇದೆ. ವ್ಯವಹಾರ ಸಂಬಂಧಿತ ಪ್ರಯಾಣ ಅಥವಾ ಸಂವಾದಗಳಿಗೆ ಹಣ ವ್ಯಯವಾಗಬಹುದು. ಆದಾಯ ಬಂದರೂ ಖರ್ಚಿನ ಪ್ರಮಾಣ ನಿಯಂತ್ರಣದಲ್ಲಿಡಬೇಕು. ಹೂಡಿಕೆಗಳ ವಿಚಾರದಲ್ಲಿ ಆಲೋಚನೆ ಮಾಡಿ ಮುಂದುವರಿಯಿರಿ. ಷೇರು ಮಾರುಕಟ್ಟೆ ಅಥವಾ ಸ್ವಲ್ಪ ಅಪಾಯವಿರುವ ವ್ಯವಹಾರಗಳಿಗೆ ಇಂದಿನ ದಿನ ಸೂಕ್ತವಲ್ಲ. ಹಳೆಯ ಬಾಕಿಗಳು ವಾಪಸ್ ಬರುವ ಸಾಧ್ಯತೆಗಳಿವೆ. ಕುಟುಂಬ ಸದಸ್ಯರ ಹಣಕಾಸು ವಿಷಯದಲ್ಲಿ ಸಹಕಾರ ಮತ್ತು ವಿವೇಕ ಅಗತ್ಯ. ಬುಧ ಗ್ರಹದ ಅನುಗ್ರಹದಿಂದ ನಿಮ್ಮ ಹಣಕಾಸು ಯೋಜನೆಗಳು ಚುರುಕಾಗುತ್ತವೆ. ಹೊಸ ಯೋಜನೆ ರೂಪಿಸಲು ಇಂದು ಸೂಕ್ತ ದಿನ. ಆದರೆ ವ್ಯರ್ಥ ಖರ್ಚು, ಅತಿಯಾಗಿ ಹಂಚುವ ಮನೋಭಾವ ಅಥವಾ ಅತಿ ವಿಶ್ವಾಸದಿಂದ ದೂರವಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು
ಮನಸ್ಸಿನ ಚುರುಕುತನ ಹೆಚ್ಚಾಗಿರುವುದರಿಂದ ಕೆಲವರಿಗೆ ಮಾನಸಿಕ ಅಶಾಂತಿ ಅಥವಾ ನಿದ್ರಾಹೀನತೆ ಉಂಟಾಗಬಹುದು. ಬುದ್ಧಿವಾದಿ ಚಿಂತನೆಗಳಿಂದ ವಿಶ್ರಾಂತಿ ತೆಗೆದುಕೊಳ್ಳುವುದು ಅಗತ್ಯ. ಕಣ್ಣು, ಕಿವಿ, ಗಂಟಲು ಅಥವಾ ನರವ್ಯವಸ್ಥೆಗೆ ಸಂಬಂಧಿಸಿದ ಅಸ್ವಸ್ಥತೆಗಳು ಕಾಣಿಸಬಹುದು. ಹಗಲು ವೇಳೆಯಲ್ಲಿ ಹೆಚ್ಚು ಸಮಯ ಮೊಬೈಲ್ ಅಥವಾ ಕಂಪ್ಯೂಟರ್ ಮುಂದೆ ಕಳೆಯುವುದನ್ನು ತಪ್ಪಿಸಿ. ಬೆಳಿಗ್ಗೆ ಹಸಿರು ಪರಿಸರದಲ್ಲಿ ನಡೆದಾಡುವುದು, ಪ್ರಾಣಾಯಾಮ ಅಥವಾ ಧ್ಯಾನದಿಂದ ಮನಸ್ಸು ನೆಮ್ಮದಿಯಾಗುತ್ತದೆ. ಆಹಾರದಲ್ಲಿ ಹಸಿರು ತರಕಾರಿಗಳು, ತಂಪಾದ ಹಣ್ಣುಗಳು ಮತ್ತು ಹಾಲಿನ ಪದಾರ್ಥಗಳನ್ನು ಸೇರಿಸಿಕೊಳ್ಳಿ. ಬುಧ ಗ್ರಹದ ಅತಿ ಚುರುಕಿನಿಂದ ಕೆಲವರಿಗೆ ಚಿಂತೆಯ ಅತಿಯಾಗುವ ಸಾಧ್ಯತೆ ಇದೆ. ಧ್ಯಾನ, ಪುಸ್ತಕ ಓದು ಅಥವಾ ಮನರಂಜನೆಯ ಮೂಲಕ ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂವಾದ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವ ಅಗತ್ಯ. ನಿಮ್ಮ ಮಾತುಗಳು ಬಲವಾದ ಪ್ರಭಾವ ಬೀರುವವು, ಆದ್ದರಿಂದ ಮಿತವಚನ ಇರಲಿ. ಪತಿ, ಪತ್ನಿಯೊಂದಿಗೆ ಚರ್ಚೆಗಳು ನಡೆಯಬಹುದು, ಆದರೆ ತಾಳ್ಮೆಯಿಂದ ನಡೆದುಕೊಳ್ಳಿ. ಮಕ್ಕಳ ವಿಷಯದಲ್ಲಿ ಸಂತೋಷದ ಬೆಳವಣಿಗೆಗಳು ಸಂಭವಿಸಬಹುದು. ವಿವಾಹಿತರಾದವರು ಸಂಗಾತಿಯೊಂದಿಗೆ ಹೊಸ ಯೋಜನೆ ಅಥವಾ ಪ್ರವಾಸದ ಕುರಿತು ಚರ್ಚಿಸಬಹುದು. ಅವಿವಾಹಿತರಾದವರು ಹೊಸ ಸ್ನೇಹ ಅಥವಾ ಪರಿಚಯಗಳಿಂದ ಮನಸ್ಸಿನಲ್ಲಿ ಸಂತೋಷ ಅನುಭವಿಸಬಹುದು. ಹಿರಿಯರ ಆರೋಗ್ಯ ಅಥವಾ ಆಶೀರ್ವಾದದ ವಿಚಾರದಲ್ಲಿ ಗಮನ ನೀಡುವುದು ಧನ್ಯತೆಯ ಫಲ ನೀಡುತ್ತದೆ. ಇಂದು ಮನೆಯ ವಾತಾವರಣ ಚೈತನ್ಯಮಯವಾಗಿರುತ್ತದೆ, ಆದರೆ ಚಿಕ್ಕ ವಿಷಯಗಳ ಬಗ್ಗೆ ಚರ್ಚೆ ಅಥವಾ ತಪ್ಪು ಅರ್ಥೈಸಿಕೊಳ್ಳುವುದರಿಂದ ವಾತಾವರಣ ಹದಗೆಡುವ ಸಾಧ್ಯತೆ ಇದೆ. ಆದ್ದರಿಂದ ಶಾಂತ ಮಾತು ಮತ್ತು ಧೈರ್ಯದಿಂದ ನಡೆದುಕೊಳ್ಳಿ. ವೀಕ್ಷಕರೇ, ನೀವು ಈ ದಿನದ ಭಾನುವಾರದ ಸೂರ್ಯನ ಶಕ್ತಿ ಮತ್ತು ಬುಧನ ಬೌದ್ಧಿಕ ಶಕ್ತಿಯನ್ನು ಸಮತೋಲನಗೊಳಿಸಲು ಧ್ಯಾನ, ಪ್ರಾರ್ಥನೆ ಮತ್ತು ಸ್ವಯಂ ಶಾಸನ ಅಗತ್ಯ. ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ, ನಂತರ ಪುಸ್ತಕ ಓದು ಅಥವಾ ಶಾಂತ ಚಿಂತನೆಗಳಲ್ಲಿ ತೊಡಗಿಕೊಳ್ಳಿ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 17 ಅಥವಾ 51 ಬಾರಿ ಜಪಿಸುವುದು ಶುಭ. ಸೂರ್ಯನಿಗೆ ಅರ್ಘ್ಯ ನೀಡಿದ ನಂತರ ಹಸಿರು ಹಣ್ಣುಗಳು ಅಥವಾ ಪಾನೀಯ ದಾನ ಮಾಡುವುದು ಉತ್ತಮ ಫಲ ನೀಡುತ್ತದೆ. ಬಡ ಮಕ್ಕಳಿಗೆ ಪುಸ್ತಕ, ಪೆನ್ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡುವುದು ವಿಶೇಷ ಪುಣ್ಯ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧ ಗ್ರಹದ ಸಂಕೇತ. ಇದು ಬೌದ್ಧಿಕತೆ, ಸಂವಹನ ಮತ್ತು ಚುರುಕುತನದ ಸಂಕೇತವಾಗಿದೆ. ಈ ಸಂಖ್ಯೆಯ ಶಕ್ತಿಯನ್ನು ಸಮತೋಲನವಾಗಿ ಬಳಸಿ ಕೆಲಸಗಳಲ್ಲಿ ಚುರುಕುತನ ತೋರಿಸಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಬುದ್ಧಿವಾದ ಮತ್ತು ತಾಳ್ಮೆಯ ಸಂಕೇತ. ಹಸಿರು ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ಸಸ್ಯಗಳ ಸನ್ನಿಧಿಯಲ್ಲಿ ಸಮಯ ಕಳೆಯುವುದು ಇಂದು ಶುಭಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ವ್ಯಾಪಾರ, ಸಂವಾದ, ಹೊಸ ಯೋಜನೆ ಪ್ರಾರಂಭ ಅಥವಾ ಕಾಗದದ ವ್ಯವಹಾರಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಬೌದ್ಧಿಕ ಶಕ್ತಿ ಹೆಚ್ಚು ಸಕ್ರಿಯವಾಗಿರುವುದರಿಂದ ಎಲ್ಲ ತೀರ್ಮಾನಗಳು ಫಲಪ್ರದವಾಗುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕವಾಗಿ ಸಂವೇದನಾಶೀಲರಾಗಿರಬಹುದು, ಆದರೆ ಅದೇ ಸಮಯದಲ್ಲಿ ಅಂತರಂಗದ ಬಲವನ್ನು ಮತ್ತು ಆಳವಾದ ಮನಃಶಕ್ತಿಯನ್ನು ಪ್ರದರ್ಶಿಸುವ ದಿನವಾಗಿದೆ. ಭಾನುವಾರದ ಸೂರ್ಯನ ಪ್ರಭಾವದಿಂದ ನಿಮ್ಮ ಮನಸ್ಸು ಚುರುಕಾಗಿದ್ದು, ಹೊಸ ಆಲೋಚನೆಗಳು, ನಿರ್ಧಾರಗಳು ಮತ್ತು ಕುಟುಂಬದ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವ ಪ್ರೇರಣೆ ಹೆಚ್ಚಾಗುತ್ತದೆ. ನಿಮ್ಮ ಹೃದಯದಲ್ಲಿ ಇಂದು ಸಹಾನುಭೂತಿ ಮತ್ತು ಕರುಣೆ ತುಂಬಿದೆ. ಯಾರಿಗಾದರೂ ಸಹಾಯ ಮಾಡಲು, ಅವರ ನೋವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವಿರಿ. ಆದರೆ ಭಾವನಾತ್ಮಕ ಅಲೆಯು ನಿಮ್ಮ ನಿರ್ಧಾರ ಶಕ್ತಿಗೆ ಅಲ್ಪ ಅಡ್ಡಿಯಾಗಬಹುದು. ಆದ್ದರಿಂದ ಮನಸ್ಸನ್ನು ಸಮತೋಲನದಲ್ಲಿಡುವುದು ಮುಖ್ಯ. ಶರೀರ ಮತ್ತು ಮನಸ್ಸು ಎರಡನ್ನೂ ಸಮರ್ಪಕವಾಗಿ ನಿಭಾಯಿಸಿದರೆ ಇಂದಿನ ದಿನ ಬಹುಮಟ್ಟಿಗೆ ಫಲಪ್ರದವಾಗುತ್ತದೆ. ನಿಮ್ಮ ಒಳನೋಟವು ಇಂದಿನ ದಿನದ ಪ್ರಮುಖ ಬಲವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನೀವು ಸೂಕ್ಷ್ಮ ನಿರ್ವಹಣೆ, ಶ್ರದ್ಧೆ ಮತ್ತು ಸಮರ್ಪಣೆ ತೋರಬೇಕಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಂವಹನ ಸ್ಪಷ್ಟವಾಗಿರಲಿ. ತಪ್ಪು ಅರ್ಥಗಳಾಗದಂತೆ ಮಾತುಗಳನ್ನು ನಯವಾಗಿ ಹೇಳುವುದು ಉತ್ತಮ. ಕಚೇರಿಯ ಪರಿಸರದಲ್ಲಿ ಕೆಲವರು ನಿಮ್ಮ ಶಾಂತ ಸ್ವಭಾವಕ್ಕೆ ಮೆಚ್ಚುಗೆ ತೋರಬಹುದು. ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನ ದೊರೆಯುವ ಯೋಗವಿದೆ. ಇಂದು ಬಾಕಿ ಕೆಲಸಗಳನ್ನು ಮುಗಿಸಲು, ದಾಖಲೆಗಳನ್ನು ಸರಿಪಡಿಸಲು ಮತ್ತು ಮುಂದಿನ ವಾರದ ಯೋಜನೆ ಮಾಡಲು ಸೂಕ್ತ ದಿನ. ವ್ಯಾಪಾರ ವಲಯದವರು ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳ ಕುರಿತು ಚರ್ಚೆ ನಡೆಸಬಹುದು. ಭಾವನಾತ್ಮಕ ನಿರ್ಧಾರಕ್ಕಿಂತ ಆರ್ಥಿಕ ಲಾಭದ ದೃಷ್ಟಿಯಿಂದ ಯೋಚಿಸಿ ನಡೆದುಕೊಳ್ಳುವುದು ಒಳಿತು. ನೀರಿನ ಉತ್ಪನ್ನಗಳು, ಆಹಾರ ಪದಾರ್ಥಗಳು ಅಥವಾ ಶಿಕ್ಷಣ ಕ್ಷೇತ್ರದವರಿಗಾಗಿ ಇಂದು ಫಲಕಾರಿ ದಿನ. ಸರ್ಕಾರಿ ಅಥವಾ ಕಚೇರಿ ಕೆಲಸಗಳಲ್ಲಿ ಕೆಲವೊಮ್ಮೆ ವಿಳಂಬ ಸಂಭವಿಸಬಹುದು. ಸಹನೆ ಇರಲಿ. ಕಾರ್ಯ ಸಾಧನೆಗೆ ಇಂದು ಸಮಯ ತೆಗೆದುಕೊಳ್ಳುವ ಸಾಧ್ಯತೆ ಇದೆ, ಆದರೆ ಅಂತಿಮ ಫಲಕಾರಿಯೇ ಆಗುತ್ತದೆ.
ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಎಚ್ಚರಿಕೆಯು ಮುಖ್ಯ. ಹಳೆಯ ಬಾಕಿ ಪಾವತಿಗಳು, ಬಿಲ್ ಅಥವಾ ಸಾಲದ ವಾಪಸಾತಿಗೆ ಈ ದಿನ ಸೂಕ್ತ. ಹೊಸ ಹೂಡಿಕೆ ಅಥವಾ ದೊಡ್ಡ ಖರ್ಚುಗಳ ವಿಷಯದಲ್ಲಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಕುಟುಂಬದ ಅಗತ್ಯಗಳಿಗೆ ಹಣ ಖರ್ಚಾಗುವ ಸಾಧ್ಯತೆ ಇದೆ, ವಿಶೇಷವಾಗಿ ಮನೆ, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯ ಸಂಬಂಧಿತವಾಗಿ. ಆದರೆ ನಿಮ್ಮ ಯೋಜಿತ ಹಣಕಾಸು ಕ್ರಮವು ನಿಮಗೆ ಭದ್ರತೆಯನ್ನು ನೀಡುತ್ತದೆ. ಹಳೆಯ ಹೂಡಿಕೆಗಳು ನಿಧಾನವಾಗಿ ಲಾಭ ನೀಡುವ ಸಾಧ್ಯತೆ ಇದೆ. ಬ್ಯಾಂಕ್, ವಿಮಾ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಕಾರ್ಯಗಳಲ್ಲಿ ಶ್ರದ್ಧೆ ಅಗತ್ಯ. ಹಣಕಾಸಿನಲ್ಲಿ ಇಂದು ಕುಟುಂಬದ ಹಿರಿಯರ ಸಲಹೆ ಅತ್ಯಂತ ಫಲಕಾರಿ. ಹಣದ ವ್ಯವಹಾರದಲ್ಲಿ ಅತಿಯಾದ ಭಾವನಾತ್ಮಕ ನಿರ್ಧಾರ ತೆಗೆದುಕೊಳ್ಳಬೇಡಿ, ಬದಲಿಗೆ ಬುದ್ಧಿವಾದದ ದೃಷ್ಟಿಯಿಂದ ನಡೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಃಶಾಂತಿ ಹಾಗೂ ಭಾವನಾತ್ಮಕ ಸಮತೋಲನ ಇಂದಿನ ದಿನದ ಅತ್ಯಂತ ಮುಖ್ಯಾಂಶ. ಹೊಟ್ಟೆ ನೋವು, ಜೀರ್ಣಕ್ರಿಯೆ ಅಸ್ವಸ್ಥತೆ ಅಥವಾ ಆಲಸ್ಯ ಉಂಟಾಗುವ ಸಾಧ್ಯತೆ ಇದೆ. ಆಹಾರ ನಿಯಮ ಪಾಲನೆ, ಹಾಲು, ಹಣ್ಣು ಮತ್ತು ಹಸಿರು ತರಕಾರಿಗಳ ಸೇವನೆ ಉತ್ತಮ. ಚಿಂತೆಯಿಂದ ದೂರವಿರಿ. ಅಲ್ಪ ವಿಷಯಕ್ಕೂ ಮನಸ್ಸು ದುಃಖದಿಂದ ತುಂಬಿಕೊಳ್ಳುವ ಸಾಧ್ಯತೆ ಇದೆ. ಧ್ಯಾನ, ಪ್ರಾಣಾಯಾಮ ಅಥವಾ ನೀರಿನ ಸಮೀಪದಲ್ಲಿ ಕೆಲವು ಕಾಲ ಕಳೆಯುವುದು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಹಿರಿಯರು ಆರೋಗ್ಯದಲ್ಲಿ ಶ್ರದ್ಧೆ ತೋರಬೇಕು. ಸಂಧಿವಾತ, ಮೂಳೆ ನೋವು ಅಥವಾ ಕಣ್ಣುಗಳ ಅಸ್ವಸ್ಥತೆ ಇರಬಹುದು. ವಿಶ್ರಾಂತಿ ಮುಖ್ಯ. ಬೆಳಿಗ್ಗೆ ಶುದ್ಧ ನೀರಿನಲ್ಲಿ ಸ್ನಾನ ಮಾಡಿ ಶಾಂತ ಮನಸ್ಸಿನಿಂದ ದಿನ ಆರಂಭಿಸುವುದು ಶುಭ. ಆರೋಗ್ಯದ ದೃಷ್ಟಿಯಿಂದ ಇಂದು ನಿಶ್ಚಲತೆ, ನೆಮ್ಮದಿ ಮತ್ತು ಶ್ರದ್ಧೆ ಅನಿವಾರ್ಯ. ನಿಮ್ಮ ಮನಸ್ಸಿನ ಸಮತೋಲನವೇ ದೈಹಿಕ ಆರೋಗ್ಯದ ಮೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಹೃದಯಪೂರ್ವಕ ಸಂವಾದ ಅಗತ್ಯ. ಭಾವನಾತ್ಮಕ ವಿಷಯಗಳಲ್ಲಿ ತಾಳ್ಮೆ ಇರಲಿ. ಪತಿ ಪತ್ನಿಯೊಂದಿಗೆ ಪ್ರೀತಿಪೂರ್ಣ ಮಾತನಾಡುವುದು ಸಂಬಂಧವನ್ನು ಗಾಢಗೊಳಿಸುತ್ತದೆ. ಮಕ್ಕಳ ವಿಷಯದಲ್ಲಿ ಇಂದು ಹೆಮ್ಮೆಯ ಕ್ಷಣಗಳು ಉಂಟಾಗಬಹುದು. ಅವರ ಸಾಧನೆ, ಶಿಕ್ಷಣ ಅಥವಾ ಸೃಜನಶೀಲತೆಯಿಂದ ಸಂತೋಷ ದೊರೆಯಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸುವುದು ನಿಮ್ಮ ಕರ್ತವ್ಯ. ಕುಟುಂಬದಲ್ಲಿ ಶಾಂತಿ ಕಾಪಾಡಿಕೊಳ್ಳಲು ನಿಮ್ಮ ಮಾತು ಮತ್ತು ನಡೆ ತುಂಬಾ ಪ್ರಭಾವ ಬೀರುತ್ತದೆ. ಅಲ್ಪ ವಿಚಾರಕ್ಕೂ ಅತಿಯಾಗಿ ಪ್ರತಿಕ್ರಿಯಿಸಬೇಡಿ. ನಿಮ್ಮ ಪ್ರೀತಿ ಮತ್ತು ಸಹಾನುಭೂತಿ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುತ್ತದೆ. ಅವಿವಾಹಿತರಾದವರಿಗೆ ಹೊಸ ಪರಿಚಯಗಳು ಅಥವಾ ಸಂಬಂಧ ಪ್ರಾರಂಭದ ಸೂಚನೆಗಳಿವೆ. ಆದರೆ ಭಾವನಾತ್ಮಕವಾಗಿ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮನಸ್ಸಿನ ಶಾಂತಿಯು ಮುಖ್ಯ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯನ ಪ್ರಭಾವದಿಂದ ಕಟಕ ರಾಶಿಯವರು ಆಧ್ಯಾತ್ಮದಲ್ಲಿ ನೆಮ್ಮದಿ ಕಂಡುಕೊಳ್ಳಬಹುದು. ಸೂರ್ಯನಿಗೆ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಮನಸ್ಸಿನ ಅಸ್ಥಿರತೆ ತಣಿಯುತ್ತದೆ. ಓಂ ಘೃಣಿರಾದಿತ್ಯಾಯ ನಮಃ ಎಂಬ ಮಂತ್ರವನ್ನು ಬೆಳಿಗ್ಗೆ 21 ಅಥವಾ 54 ಬಾರಿ ಜಪಿಸಿ. ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಪೂರ್ವ ದಿಕ್ಕಿನತ್ತ ಮುಖ ಮಾಡಿ ನೀರಿನಲ್ಲಿ ಸೂರ್ಯನ ಪ್ರತಿಫಲದತ್ತ ನೋಡುವುದು ಅತ್ಯಂತ ಶುಭ. ಬಡವರಿಗಾಗಲಿ ಅನಾಥರಿಗಾಗಲಿ ಆಹಾರ ಅಥವಾ ನೀರಿನ ದಾನ ಮಾಡುವುದು ಇಂದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತದೆ. ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು, ಅಕ್ಕಿ ಮತ್ತು ತುಪ್ಪ ಸೇರಿಸಿ ಸೂರ್ಯನಿಗೆ ಅರ್ಘ್ಯ ನೀಡಿ. ಆಧ್ಯಾತ್ಮದಲ್ಲಿ ತೊಡಗಿಕೊಂಡರೆ ಇಂದು ನೀವು ಮನಸ್ಸಿನ ಭಾರದಿಂದ ಮುಕ್ತರಾಗುತ್ತೀರಿ. ಮನೆ ದೇವರ ಸನ್ನಿಧಿಯಲ್ಲಿ ಕರ್ಪೂರ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ ಪ್ರತೀಕವಾಗಿದೆ. ಇದು ಭಾವನಾತ್ಮಕ ಸಮತೋಲನ, ಮೃದು ಸ್ವಭಾವ ಮತ್ತು ಒಳನೋಟದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನೀವು ಶಾಂತ, ಧೈರ್ಯಶೀಲ ಮತ್ತು ಸಹಾನುಭೂತಿಯುತರಾಗುವಿರಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಶುದ್ಧತೆಯನ್ನು ನೀಡುತ್ತದೆ. ಬಿಳಿ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ನಿಮ್ಮ ಆತ್ಮಸ್ಥಿತಿಯನ್ನು ಸಮತೋಲನಗೊಳಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ ಬೆಳಗ್ಗೆ 11:30. ಈ ಸಮಯದಲ್ಲಿ ದೇವತಾ ಪೂಜೆ, ಆಧ್ಯಾತ್ಮಿಕ ಚಟುವಟಿಕೆಗಳು ಅಥವಾ ಕುಟುಂಬ ಸಭೆಗಳು ಯಶಸ್ವಿಯಾಗುತ್ತವೆ. ಮನಸ್ಸಿನ ಶಾಂತಿ ಮತ್ತು ಪ್ರೇರಣೆ ಈ ಸಮಯದಲ್ಲಿ ಹೆಚ್ಚಾಗುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಸೂರ್ಯನ ಆಶೀರ್ವಾದದಿಂದ ಪ್ರಭಾವಶಾಲಿಯಾಗಿ ಆತ್ಮವಿಶ್ವಾಸದಿಂದ ಹಾಗೂ ತಮ್ಮ ವ್ಯಕ್ತಿತ್ವದ ಕಿರಣಗಳಿಂದ ಇತರರನ್ನು ಆಕರ್ಷಿಸುವ ದಿನವಾಗಿದೆ. ನಿಮ್ಮ ಸ್ವಭಾವದ ನಾಯಕತ್ವ, ಧೈರ್ಯ ಮತ್ತು ನಿಷ್ಠೆ ಇಂದಿನ ದಿನದ ಪ್ರಮುಖ ಶಕ್ತಿಗಳು. ಯಾವುದೇ ಪರಿಸ್ಥಿತಿಯಲ್ಲೂ ನೀವು ನಿಮ್ಮ ಧೈರ್ಯದಿಂದ, ದೃಢ ನಿಲುವಿನಿಂದ ಮುಂದುವರಿಯಬಲ್ಲಿರಿ. ಭಾನುವಾರದ ಸೂರ್ಯನ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ, ಉನ್ನತ ಚಿಂತನೆಗಳು ಮೂಡುತ್ತವೆ. ಕೆಲವು ಹೊಸ ಆಲೋಚನೆಗಳು ನಿಮ್ಮ ಜೀವನದ ಮುಂದಿನ ಹಾದಿಯನ್ನು ತೋರಬಹುದು. ಸುತ್ತಮುತ್ತಲಿನವರ ಗಮನ ನಿಮ್ಮತ್ತ ಸೆಳೆಯುತ್ತದೆ. ಆದರೆ ಅಹಂಕಾರ ಅಥವಾ ಹಠವು ಇಂದು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಬಾರದು.
ಶಾಂತತೆ ಮತ್ತು ಶ್ರದ್ಧೆಯಿಂದ ನಡೆದುಕೊಳ್ಳುವುದರಿಂದ ಇಂದಿನ ದಿನವು ತುಂಬಾ ಫಲಪ್ರದವಾಗಬಹುದು. ಹೊಸ ಪ್ರಾರಂಭಗಳಿಗೆ, ಸೃಜನಾತ್ಮಕ ಕೆಲಸಗಳಿಗೆ ಮತ್ತು ಸಾಮಾಜಿಕ ವಲಯದಲ್ಲಿ ನಿಮ್ಮ ಹೆಸರು ಹೆಚ್ಚಿಸಲು ಇಂದು ಅತ್ಯಂತ ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸಿಂಹರಾಶಿಯವರು ತಮ್ಮ ನಾಯಕತ್ವ ಶೈಲಿಯಿಂದ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಹೊಸ ಯೋಜನೆಗಳ ಪ್ರಾರಂಭ, ಪ್ರಮುಖ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯ ಪ್ರಭಾವ ಬೀರುತ್ತದೆ. ಹಿರಿಯ ಅಧಿಕಾರಿಗಳು ನಿಮ್ಮ ನಿಷ್ಠೆ, ನಿರ್ಧಾರ ಶಕ್ತಿಯನ್ನು ಮೆಚ್ಚುವ ಸಾಧ್ಯತೆ ಇದೆ. ನೀವು ಪ್ರಸ್ತಾಪಿಸುವ ಹೊಸ ಯೋಜನೆಗಳು ಅಥವಾ ಪರಿಷ್ಕರಣೆಗಳ ಆಲೋಚನೆಗಳು ಅಂಗೀಕಾರ ಪಡೆಯಬಹುದು. ಕಾರ್ಯನಿರ್ವಹಣೆಯಲ್ಲಿ ಶ್ರದ್ಧೆ ಮತ್ತು ಸಮಯ ಪಾಲನೆ ಅತ್ಯಂತ ಮುಖ್ಯ. ಸಹೋದ್ಯೋಗಿಗಳೊಂದಿಗೆ ನಯವಾದ ಸಂವಹನ ಇರಲಿ. ಕೆಲವರಿಗೆ ವಿದೇಶಿ ಸಂಪರ್ಕಗಳಿಂದ ಹೊಸ ಕೆಲಸ ಅಥವಾ ಸಹಯೋಗದ ಅವಕಾಶ ಬರಬಹುದು. ಸ್ವಂತ ವ್ಯವಹಾರ ಅಥವಾ ಉದ್ಯಮಿಗಳಿಗೆ ಇಂದು ಹಣದ ಚಲನವಲನ ಹೆಚ್ಚಾಗುತ್ತದೆ. ಹೊಸ ಗ್ರಾಹಕರ ಸಂಪರ್ಕ ಅಥವಾ ಹೊಸ ಒಪ್ಪಂದಗಳ ಮೂಲಕ ವ್ಯಾಪಾರದ ವಿಸ್ತರಣೆ ಸಾಧ್ಯ. ಆದರೆ ಲಾಭಕ್ಕಿಂತ ಮೊದಲು ನಿಯಮಿತ ಕಾರ್ಯಪದ್ಧತಿಯು ಮುಖ್ಯ. ಅನಾವಶ್ಯಕ ಖರ್ಚು ಅಥವಾ ತುರ್ತು ನಿರ್ಧಾರಗಳಿಂದ ದೂರವಿರಿ. ವೃತ್ತಿ ಬದಲಾವಣೆ ಅಥವಾ ಹೊಸ ಅವಕಾಶ ಹುಡುಕುತ್ತಿರುವವರಿಗೆ ಉತ್ತಮ ಸಮಯ. ಇಂದು ಬಂದ ಸಂಪರ್ಕಗಳು ಮುಂದಿನ ದಿನಗಳಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ಲಾಭದ ಸೂಚನೆಗಳು ಸ್ಪಷ್ಟವಾಗಿವೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳ ವಿಚಾರದಲ್ಲಿ ಹಿರಿಯರ ಸಲಹೆ ಪಡೆದು ಮುಂದೆ ಹೋಗುವುದು ಉತ್ತಮ. ಆದರೆ ಇಂದು ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಇದೆ, ವಿಶೇಷವಾಗಿ ಮನೆ, ವಾಹನ ಅಥವಾ ಕುಟುಂಬದ ಅಗತ್ಯಗಳ ವಿಚಾರದಲ್ಲಿ. ಮಿತವ್ಯಯದ ನೀತಿಯನ್ನು ಅನುಸರಿಸುವುದು ಶ್ರೇಯಸ್ಕರ. ವ್ಯವಹಾರ ಸಂಬಂಧಿತ ಖರ್ಚುಗಳ ಮೇಲೆ ನಿಯಂತ್ರಣ ಅಗತ್ಯ. ನಿಮ್ಮ ಹಣಕಾಸಿನ ಯೋಜನೆಗಳಲ್ಲಿ ಶಿಸ್ತಿನಿಂದ ನಡೆದುಕೊಳ್ಳಿ. ಇಂದು ಲಾಭದಾಯಕ ಚರ್ಚೆಗಳು ಅಥವಾ ಹೊಸ ಆರ್ಥಿಕ ಒಪ್ಪಂದಗಳ ಆರಂಭ ಸಾಧ್ಯ. ಆದರೆ ಸಹಿ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ. ಪೂರ್ವದಲ್ಲಿ ಮಾಡಿದ ಪ್ರಯತ್ನಗಳು ಫಲ ನೀಡುವ ಸಾಧ್ಯತೆ ಇದೆ. ಬ್ಯಾಂಕ್ ವ್ಯವಹಾರಗಳು ಅಥವಾ ಸಾಲ ತೀರಿಸುವ ಕೆಲಸಗಳು ಯಶಸ್ವಿಯಾಗಿ ಮುಕ್ತಾಯಗೊಳ್ಳಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರ ಮತ್ತು ಮನಸ್ಸಿನಲ್ಲಿ ಶಕ್ತಿಯು ಹೆಚ್ಚಾಗಿದ್ದರೂ ಕೆಲವರಿಗೆ ತಲೆನೋವು, ಕಣ್ಣುಗಳ ಒತ್ತಡ ಅಥವಾ ರಕ್ತದ ಒತ್ತಡದ ಸಮಸ್ಯೆ ಕಾಣಿಸಬಹುದು. ಸೂರ್ಯನ ಪ್ರಭಾವದಿಂದ ಶರೀರದ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ತಂಪಾದ ಪಾನೀಯಗಳು ಮತ್ತು ಹಸಿರು ತರಕಾರಿಗಳ ಸೇವನೆ ಅಗತ್ಯ. ದಿನದ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಮಧ್ಯಾಹ್ನದ ನಂತರ ವಿಶ್ರಾಂತಿಗೆ ಸಮಯ ಕಟ್ಟಿಕೊಳ್ಳುವುದು ಶ್ರೇಯಸ್ಕರ. ಬೆಳಗಿನ ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಅಥವಾ ಲಘು ವ್ಯಾಯಾಮದಿಂದ ದಿನವನ್ನು ಆರಂಭಿಸುವುದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ. ಮನಸ್ಸಿನಲ್ಲಿ ಉಂಟಾಗುವ ಅಹಂಕಾರ ಅಥವಾ ಕೋಪವನ್ನು ನಿಯಂತ್ರಿಸಿ. ಶಾಂತ ಸಂಗೀತ ಅಥವಾ ಧ್ಯಾನದಿಂದ ಮನಸ್ಸಿಗೆ ನೆಮ್ಮದಿ ತರಬಹುದು. ಆರೋಗ್ಯದ ದೃಷ್ಟಿಯಿಂದ ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ ನೀರು ಹೆಚ್ಚಾಗಿ ಕುಡಿಯಿರಿ. ಬೆನ್ನು, ಕುತ್ತು ಮತ್ತು ಮೂಳೆ ಸಂಧಿಗಳಿಗೆ ವಿಶ್ರಾಂತಿ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಆತ್ಮೀಯತೆ ಮತ್ತು ಪ್ರೀತಿಯ ವಾತಾವರಣ ಇರುತ್ತದೆ. ಹಿರಿಯರ ಆಶೀರ್ವಾದ ಪಡೆಯಲು ಅವಕಾಶ ಸಿಗುತ್ತದೆ. ಪತಿ ಪತ್ನಿಯೊಂದಿಗೆ ಆತ್ಮೀಯ ಸಂವಾದ ನಡೆಯಬಹುದು. ನಿಮ್ಮ ಮಾತುಗಳಲ್ಲಿ ಗೌರವ ಮತ್ತು ಶ್ರದ್ಧೆ ಇರಲಿ, ಅದು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಮಕ್ಕಳ ಸಾಧನೆ ಅಥವಾ ಅವರ ಸಂತೋಷದ ವಿಷಯದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಕೆಲವರಿಗೆ ಕುಟುಂಬದಲ್ಲಿ ಹಳೆಯ ಗೊಂದಲಗಳು ಪರಿಹಾರ ಕಾಣುವ ಯೋಗವಿದೆ. ಅವಿವಾಹಿತರಾದ ಸಿಂಹರಾಶಿಯವರಿಗೆ ಇಂದು ಹೊಸ ಪರಿಚಯಗಳು ಸಂಭವಿಸಬಹುದು. ಈ ಪರಿಚಯಗಳು ಭವಿಷ್ಯದಲ್ಲಿ ಗಂಭೀರ ಸಂಬಂಧಕ್ಕೆ ಕಾರಣವಾಗಬಹುದು. ಮಿತ್ರರ ವಲಯದಲ್ಲಿ ಹೊಸ ಚಟುವಟಿಕೆಗಳು, ಆಮಂತ್ರಣಗಳು ಅಥವಾ ಸಾಮಾಜಿಕ ಕಾರ್ಯಕ್ರಮಗಳು ಉತ್ಸಾಹ ತರುತ್ತವೆ. ವೀಕ್ಷಕರೇ, ನೀವು ಇಂದಿನ ಭಾನುವಾರ ಸೂರ್ಯನ ಪ್ರಭಾವವು ನಿಮ್ಮ ಸ್ವಭಾವಕ್ಕೆ ಉತ್ಸಾಹ, ಚುರುಕು ಮತ್ತು ಗಂಭೀರತೆ ನೀಡುತ್ತದೆ. ಈ ಶಕ್ತಿಯನ್ನು ಧ್ಯಾನ, ಪ್ರಾರ್ಥನೆ ಮತ್ತು ಸೇವೆಯಲ್ಲಿ ಉಪಯೋಗಿಸಿದರೆ ಅದೃಷ್ಟ ನಿಮ್ಮತ್ತ ವಾಲುತ್ತದೆ. ಸೂರ್ಯನಿಗೆ ಅರ್ಘ್ಯ ನೀಡಿ ಪ್ರಾರ್ಥನೆ ಮಾಡುವುದು ಅತ್ಯಂತ ಶುಭ. ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು, ಗಂಧ ಮತ್ತು ಅಕ್ಕಿ ಸೇರಿಸಿ ಸೂರ್ಯನಿಗೆ ಅರ್ಪಿಸಿ. ದಿನದ ಶುಭ ಫಲಕ್ಕಾಗಿ ಅಗತ್ಯವಿರುವವರಿಗೆ ಬೆಳಕು, ಬಟ್ಟೆ ಅಥವಾ ಆಹಾರ ದಾನ ಮಾಡುವುದು ಅತ್ಯಂತ ಪುಣ್ಯದಾಯಕ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿ ಮತ್ತು ನಾಯಕತ್ವದ ಸಂಕೇತವಾಗಿದೆ. ಇದು ಗೌರವ, ಆತ್ಮವಿಶ್ವಾಸ ಮತ್ತು ಪ್ರಭಾವದ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಉಪಯೋಗಿಸಿ ನಿಮ್ಮ ಯೋಜನೆಗಳನ್ನು ಆರಂಭಿಸಿ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣವು ಉತ್ಸಾಹ, ಪ್ರೇರಣೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ
ಅದರ ವಸ್ತುಗಳನ್ನು ಬಳಕೆ ಮಾಡುವುದು ಇಂದು ಶುಭಕರ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ನಿಮ್ಮ ಕಾರ್ಯ ಪ್ರಾರಂಭ, ಪ್ರಾರ್ಥನೆ, ವ್ಯಾಪಾರ ವ್ಯವಹಾರ ಅಥವಾ ಪ್ರಮುಖ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಸೂರ್ಯನ ಪ್ರಭಾವ ಅತ್ಯಂತ ಬಲವಾಗಿದ್ದು ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿರುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಾಳ್ಮೆ, ವಿಶ್ಲೇಷಣಾ ಶಕ್ತಿ ಮತ್ತು ಕ್ರಮಬದ್ಧತೆಗಳಿಂದ ತಮ್ಮ ಕೆಲಸಗಳಲ್ಲಿ ಯಶಸ್ಸು ಸಾಧಿಸಲಿದ್ದಾರೆ. ಭಾನುವಾರದ ಸೂರ್ಯನ ಪ್ರಭಾವದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಆದರೆ ಗ್ರಹಸ್ಥಿತಿ ನಿಮ್ಮ ಒಳಗಿನ ಸಂವೇದನಾಶೀಲತೆಯನ್ನು ಉಚ್ಚರಿಸುತ್ತದೆ. ನೀವು ಮಾಡಿದ ಪ್ರತಿಯೊಂದು ಕೆಲಸದಲ್ಲಿಯೂ ಸೂಕ್ಷ್ಮತೆ, ಪೂರ್ತತೆ ಮತ್ತು ಶಿಸ್ತಿನ ದೃಷ್ಟಿಕೋನ ಸ್ಪಷ್ಟವಾಗುತ್ತದೆ. ನಿಮ್ಮ ವಿಶ್ಲೇಷಕ ಮನಸ್ಸು ಇಂದಿನ ದಿನದ ಶಕ್ತಿ. ನಿರ್ಣಯಗಳು ತಾರ್ಕಿಕವಾಗಿದ್ದು ಯಾವುದೇ ವಿಷಯದ ಹಿಂದಿರುವ ನಿಜವಾದ ಕಾರಣಗಳನ್ನು ಅರಿಯುವ ಚಾತುರ್ಯ ಇಂದು ನಿಮಗೆ ಮಾರ್ಗದರ್ಶಕವಾಗುತ್ತದೆ. ಕೆಲವೊಂದು ವಿಚಾರಗಳಲ್ಲಿ ಅತಿಯಾದ ಚಿಂತನೆ ಅಥವಾ ಕಾಳಜಿ ನಿಮ್ಮ ಮನಸ್ಸನ್ನು ಕಳೆದು ಹೋಗದಂತೆ ನೋಡಿಕೊಳ್ಳಿ. ಶಾಂತಿ, ನಿಯಮ ಮತ್ತು ಕೃತಜ್ಞತೆಯ ಮನೋಭಾವವನ್ನು ಕಾಯ್ದುಕೊಂಡರೆ ದಿನದ ಫಲಕಾರಿತನ ಹೆಚ್ಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಸೂಕ್ಷ್ಮ ಪರಿಶೀಲನೆ, ಲೆಕ್ಕಾಚಾರ ಮತ್ತು ತಾಂತ್ರಿಕ ಅಂಶಗಳಲ್ಲಿ ನಿಮ್ಮ ನಿಪುಣತೆ ಬೆಳಗುತ್ತದೆ. ಯಾವುದೇ ಕೆಲಸವನ್ನು ಅರ್ಥದಲ್ಲೇ ಬಿಡದೆ ಸಂಪೂರ್ಣವಾಗಿ ಮುಗಿಸುವ ಗುಣ ಇಂದು ನಿಮಗೆ ಉತ್ತಮ ಫಲಿತಾಂಶ ನೀಡುತ್ತದೆ. ಮೇಲಾಧಿಕಾರಿಗಳಿಂದ ಶ್ಲಾಘನೆ ಅಥವಾ ಹೊಸ ಹೊಣೆಗಾರಿಕೆಯ ಸೂಚನೆ ಇರಬಹುದು. ದಾಖಲೆಗಳು, ಪ್ರಸ್ತಾವನೆಗಳು ಮತ್ತು ಯೋಜನೆಗಳ ಸಿದ್ಧತೆಯಲ್ಲಿ ಹೆಚ್ಚು ಸಮಯ ವ್ಯಯವಾಗಬಹುದು. ಇದು ಮುಂದಿನ ಯಶಸ್ಸಿಗೆ ಬುನಾದಿ ಇಡುವ ಕೆಲಸವಾಗುತ್ತದೆ. ಸರ್ಕಾರಿ ಕೆಲಸಗಳಲ್ಲಿ ತಡವಿದ್ದರೂ ಅಂತಿಮವಾಗಿ ಫಲಶುಭ. ಸ್ವಂತ ಉದ್ಯಮಿಗಳಿಗಾಗಿ ಇಂದು ಹಣಕಾಸು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಬಿಲ್ಗಳ ಸಂಗ್ರಹ ಅಥವಾ ಹೊಸ ವ್ಯವಹಾರ ಪ್ರಸ್ತಾಪಗಳ ತಯಾರಿಯ ದಿನವಾಗಿದೆ. ಆರೋಗ್ಯ ಕ್ಷೇತ್ರ, ಶಿಕ್ಷಣ, ತಂತ್ರಜ್ಞಾನ ಅಥವಾ ಕೃಷಿ ವ್ಯಾಪಾರದವರಿಗಾಗಿ ಇಂದು ಉತ್ತಮ ದಿನ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರು ನಿಗದಿತ ತಯಾರಿ ಮತ್ತು ಯೋಜನೆಯೊಂದಿಗೆ ಮುಂದುವರಿಯಿರಿ. ತಾತ್ಕಾಲಿಕ ಅಸಮಾಧಾನವನ್ನು ದೀರ್ಘಕಾಲದ ಪ್ರಯೋಜನಕ್ಕಾಗಿ ಸಹಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ. ಇಂದು ಯಾವುದೇ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಸಂಗ್ರಹ, ನಿಯಂತ್ರಣ ಮತ್ತು ವಿವೇಕದಿಂದ ಹಣದ ಸ್ಥಿತಿ ಉತ್ತಮವಾಗುತ್ತದೆ. ಅವಶ್ಯಕ ಖರ್ಚುಗಳ ಹೊರತಾಗಿ ಬೇರೆ ಖರ್ಚುಗಳನ್ನು ತಡೆಯುವ ಪ್ರಯತ್ನ ಮಾಡಿ. ಆರೋಗ್ಯ, ಶಿಕ್ಷಣ ಅಥವಾ ಮನೆ ಸಂಬಂಧಿತ ವೆಚ್ಚಗಳು ಬರುವ ಸಾಧ್ಯತೆ ಇದೆ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಚಿಕ್ಕ ಪ್ರಮಾಣದ ಲಾಭ ದೊರೆಯಬಹುದು. ಹೊಸ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ವಿಶ್ಲೇಷಣೆ ಮಾಡಿ. ಸಹಭಾಗಿತ್ವದಲ್ಲಿ ಕೆಲಸ ಮಾಡುವವರಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ಪಷ್ಟತೆ ಇರಲಿ. ವಾಣಿಜ್ಯದಲ್ಲಿ ಇಂದು ವಸ್ತುಗಳ ಖರೀದಿ ಅಥವಾ ಮಾರಾಟದ ಒಪ್ಪಂದಗಳು ಯಶಸ್ವಿಯಾಗಿ ನಡೆಯಬಹುದು. ಹಣವನ್ನು ಸಂಗ್ರಹಿಸುವ, ಖರ್ಚುಗಳನ್ನು ನಿಯಂತ್ರಿಸುವ ಮತ್ತು ಹೊಸ ಯೋಜನೆಗಳಿಗೆ ಪೂರ್ವ ತಯಾರಿ ಮಾಡುವ ದಿನವಾಗಿದೆ. ಹಿರಿಯರ ಸಲಹೆಯನ್ನು ಪಾಲಿಸುವುದು ನಿಮಗೆ ಹಣಕಾಸಿನಲ್ಲಿ ಬಲ ನೀಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ನಿಯಮ ಮತ್ತು ಶಿಸ್ತು ಅತ್ಯಂತ ಮುಖ್ಯ. ಜೀರ್ಣಕ್ರಿಯೆ, ಹೊಟ್ಟೆ ನೋವು ಅಥವಾ ಅಜೀರ್ಣ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ತಂಪಾದ ನೀರು, ಹಸಿರು ತರಕಾರಿ ಮತ್ತು ಹಗುರವಾದ ಆಹಾರ ಸೇವನೆ ಶ್ರೇಷ್ಠ. ಭಾನುವಾರದ ಸೂರ್ಯನ ತೀವ್ರತೆಯಿಂದ ಕೆಲವರಿಗೆ ದೇಹದ ಉಷ್ಣತೆ ಅಥವಾ ತಲೆನೋವು ಉಂಟಾಗಬಹುದು. ಬೆಳಿಗ್ಗೆ ಸ್ವಲ್ಪ ವ್ಯಾಯಾಮ, ಪ್ರಾಣಾಯಾಮ ಅಥವಾ ಸೂರ್ಯ ನಮಸ್ಕಾರ ಮಾಡುವುದರಿಂದ ಶಕ್ತಿಯು ಪುನಃ ಸ್ಥಾಪನೆಗೊಳ್ಳುತ್ತದೆ. ಮನಸ್ಸಿನಲ್ಲಿರುವ ಅಶಾಂತಿಯನ್ನು ಕಡಿಮೆ ಮಾಡಲು ಧ್ಯಾನ ಅಥವಾ ಶಾಂತ ಸಂಗೀತದಿಂದ ಶ್ರವಣ ಶಾಂತಿಯನ್ನು ಪಡೆಯಿರಿ. ಕೆಲಸದ ಒತ್ತಡದಿಂದ ವಿಶ್ರಾಂತಿಗೆ ಸಮಯ ಕೊಡುವುದು ಅತ್ಯಂತ ಅಗತ್ಯ. ಆರೋಗ್ಯದ ದೃಷ್ಟಿಯಿಂದ ಇಂದು ತಾಂತ್ರಿಕ ಸಾಧನಗಳ ಮುಂದೆ ಹೆಚ್ಚು ಸಮಯ ಕಳೆಯದಿರಿ. ಕಣ್ಣು, ಕುತ್ತಿಗೆ ಮತ್ತು ಹಿಂಭಾಗದ ನೋವಿಗೆ ಎಚ್ಚರಿಕೆ ಅಗತ್ಯ. ನೀರು ಹೆಚ್ಚು ಕುಡಿಯಿರಿ ಮತ್ತು ಮಧ್ಯಾಹ್ನದ ಬಿಸಿಲಿನಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂವಾದ, ಶಾಂತಿ ಮತ್ತು ಪರಸ್ಪರ ಗೌರವದ ವಾತಾವರಣ ಅಗತ್ಯ. ಕೆಲವೊಮ್ಮೆ ನಿಮ್ಮ ತೀಕ್ಷ್ಣ ವಿಮರ್ಶಾತ್ಮಕ ಮನೋಭಾವದಿಂದ ಅಲ್ಪ ಕಲಹ ಉಂಟಾಗಬಹುದು. ಮಾತುಗಳಲ್ಲಿ ನಯ ಮಾಡಿಕೊಳ್ಳಿ. ಪತಿ, ಪತ್ನಿಯೊಂದಿಗೆ ಮನಸ್ಸಿನ ವಿಚಾರ ಹಂಚಿಕೊಳ್ಳುವ, ಒಟ್ಟಿಗೆ ಸಮಯ ಕಳೆಯುವ ದಿನವಿದು. ಮಕ್ಕಳ ಪ್ರಗತಿ ಅಥವಾ ಅವರ ಪ್ರಯತ್ನಗಳ ಬಗ್ಗೆ ಸಂತೋಷದ ವಿಷಯ ಕೇಳಬಹುದು. ಹಿರಿಯರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸಿ. ಅವಿವಾಹಿತರಿಗಾಗಿ ಹೊಸ ಸ್ನೇಹದ ಪರಿಚಯ ಅಥವಾ ಭವಿಷ್ಯದ ಸಂಬಂಧದ ಸೂಚನೆಗಳಿವೆ. ಮನೆಯೊಳಗಿನ ಸಣ್ಣ ಸಮಸ್ಯೆಗಳನ್ನು ಶಾಂತವಾಗಿ ಬಗೆಹರಿಸಬಹುದು. ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ಅಥವಾ ಪೂಜೆ ಯೋಗವೂ ಇದೆ. ವೀಕ್ಷಕರೇ, ನೀವು ಈ ದಿನದ ಭಾನುವಾರ ಸೂರ್ಯನ ಪ್ರಭಾವದಿಂದ ಆತ್ಮ ಪರಿಶೀಲನೆ,
ಧ್ಯಾನ ಮತ್ತು ಸೇವಾ ಭಾವನೆ ಅತ್ಯಂತ ಫಲಪ್ರದ. ಸೂರ್ಯನಿಗೆ ಅರ್ಘ್ಯ ನೀಡಿ ಕೃತಜ್ಞತೆ ವ್ಯಕ್ತಪಡಿಸಿ ಮತ್ತು ದಿನವನ್ನು ಪ್ರಾರಂಭಿಸಿ. ಓಂ ಭಾಸ್ಕರಾಯ ನಮಃ ಅಥವಾ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಬೆಳಿಗ್ಗೆ 108 ಬಾರಿ ಜಪಿಸುವುದು ಅತ್ಯಂತ ಶ್ರೇಷ್ಠ. ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರು, ಕೆಂಪು ಹೂವು ಮತ್ತು ಅಕ್ಕಿ ಹಾಕಿ ಸೂರ್ಯನಿಗೆ ಅರ್ಪಿಸಿ. ಅನಾಥಾಶ್ರಮ ಅಥವಾ ಆಸ್ಪತ್ರೆಗಳಲ್ಲಿ ಸೇವೆ ಮಾಡುವುದು ಅಥವಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡುವುದು ಪುಣ್ಯದಾಯಕ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಸಂವಹನ ಮತ್ತು ವಿಶ್ಲೇಷಣೆಯ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ವಿವೇಕ ಮತ್ತು ತಾರ್ಕಿಕತೆ ಹೆಚ್ಚಾಗುತ್ತದೆ. ಯಾವುದೇ ನಿರ್ಧಾರ ಕೈಗೊಳ್ಳುವ ಮೊದಲು ಎಲ್ಲ ಆಯಾಮಗಳನ್ನು ಪರಿಗಣಿಸಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ತಾಜಾತನ ನೀಡುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಹೂವಿನ ಬಳಕೆ ಶುಭಕಾರಕ. ಈ ಬಣ್ಣ ಇಂದು ನಿಮ್ಮ ಆತ್ಮಶಕ್ತಿ ಮತ್ತು ಕೇಂದ್ರೀಕರಣವನ್ನು ವೃದ್ಧಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ನಿಮ್ಮ ವೃತ್ತಿ, ವ್ಯವಹಾರ ಅಥವಾ ಪೂಜೆ ಸಂಬಂಧಿತ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಹೊಸ ಕಾರ್ಯಾರಂಭ, ಹಣಕಾಸು ನಿರ್ಧಾರ ಅಥವಾ ಪ್ರಾರ್ಥನೆಗೆ ಇದು ಅತ್ಯಂತ ಶುಭ ಸಮಯ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಶಾಂತಿ ಮತ್ತು ವಿನಯದಿಂದ ದಿನವನ್ನು ನಡೆಸುವ ಅಗತ್ಯವಿದೆ. ಭಾನುವಾರದ ಸೂರ್ಯನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸದ ಬೆಳಕು ಮೂಡುತ್ತದೆ. ಆದರೆ ಅದರ ಜೊತೆಗೆ ಕೆಲವು ಮಾನಸಿಕ ಒತ್ತಡಗಳು, ನಿರ್ಧಾರಗಳ ಗೊಂದಲಗಳು ಉಂಟಾಗುವ ಸಾಧ್ಯತೆಗಳು ಇವೆ. ನಿಮ್ಮ ಸ್ವಭಾವದಲ್ಲಿ ನಯತೆ, ಮನೋವಾಕ್ಯ ಮತ್ತು ಸಹಕಾರದ ಶಕ್ತಿ ಇಂದಿನ ದಿನದ ಪ್ರಮುಖ ಆಯುಧಗಳು. ಇಂದು ನಿಮಗೆ ಸಂಬಂಧಗಳ ಮತ್ತು ಕರ್ತವ್ಯಗಳ ನಡುವಿನ ಸಮತೋಲನ ಕಾಪಾಡುವುದು ಅತ್ಯಂತ ಮುಖ್ಯ. ಸೂರ್ಯನ ಪ್ರಭಾವವು ನಿಮಗೆ ಗೌರವ, ಖ್ಯಾತಿ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಆದರೆ ಅದು ಅತಿಯಾಗಿ ಪ್ರಭಾವಿತವಾದರೆ ಅಹಂಕಾರ ಅಥವಾ ಅತಿ ಸಂವೇದನೆಯನ್ನು ತರಬಹುದು. ಆದ್ದರಿಂದ ಸಮತೋಲನದ ನೀತಿಯನ್ನು ಪಾಲಿಸಿ. ಇಂದಿನ ದಿನ ತುಲಾ ರಾಶಿಯವರು ತಮ್ಮ ಜೀವನದ ಕೆಲವು ವಿಷಯಗಳನ್ನು ಪುನರ್ ಪರಿಶೀಲಿಸುವ ದಿನವೂ ಆಗಬಹುದು. ಹೊಸ ಯೋಜನೆಗಳು, ಹೊಸ ಸಹಕಾರದ ಪ್ರಾರಂಭಗಳು ಮತ್ತು ಭವಿಷ್ಯದ ಗುರಿಗಳ ಬಗೆಗೆ ಆಲೋಚನೆ ಮಾಡಲು ಇದು ಅನುಕೂಲಕರ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಸಂವಹನ ಶಕ್ತಿ ಮತ್ತು ಸಹಕಾರದ ಗುಣಗಳು ಪ್ರಮುಖ ಪಾತ್ರ ವಹಿಸಲಿವೆ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತ ನಡೆ ಕಾಪಾಡಿಕೊಳ್ಳಿ. ಯಾವುದೇ ವಾದವಿವಾದ ಅಥವಾ ವಿರೋಧದ ವಾತಾವರಣವನ್ನು ಶಾಂತಿಯುತವಾಗಿ ನಿಭಾಯಿಸಬಹುದು. ನಿಮ್ಮ ನಯವಾದ ಭಾಷಣ ಶೈಲಿ ಇತರರನ್ನು ಪ್ರಭಾವಿತಗೊಳಿಸಬಹುದು. ಉನ್ನತ ಸ್ಥಾನದಲ್ಲಿರುವವರು ತಮ್ಮ ತಂಡವನ್ನು ಸಮತೋಲನದಿಂದ ಮುನ್ನಡೆಸುವಲ್ಲಿ ಯಶಸ್ವಿಯಾಗುತ್ತಾರೆ. ಹೊಸ ಯೋಜನೆಗಳ ರೂಪುರೇಷೆಗಳನ್ನು ರೂಪಿಸುವುದಕ್ಕೆ ಇದು ಸೂಕ್ತ ದಿನ. ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಶಾಂತ ಮನಸ್ಸಿನಿಂದ, ಗೌರವದಿಂದ ನಡೆದುಕೊಳ್ಳಿ. ಅದು ನಿಮಗೆ ಶ್ರೇಷ್ಠ ಪ್ರಭಾವ ಬೀರುತ್ತದೆ. ವ್ಯಾಪಾರಿಗಳಿಗಾಗಿ ಇಂದು ವ್ಯಾವಹಾರಿಕ ಸಭೆಗಳು, ಹೊಸ ಪಾಲುದಾರಿಕೆಗಳ ಬಗ್ಗೆ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಹಣಕಾಸು ವ್ಯವಹಾರಗಳಲ್ಲಿ ಸ್ಪಷ್ಟತೆ ಮತ್ತು ನ್ಯಾಯ ಪಾಲನೆ ಅತ್ಯಂತ ಮುಖ್ಯ. ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲಾ ನಿಯಮಗಳನ್ನು ಓದಿಕೊಳ್ಳಿ. ಕಲಾತ್ಮಕ, ವಿನ್ಯಾಸ ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವವರಿಗೆ ಇಂದು ಹೊಸ ಅವಕಾಶಗಳು ಲಭ್ಯವಾಗುವ ಯೋಗವಿದೆ. ತುಲಾ ರಾಶಿಯವರ ಸೌಂದರ್ಯ ಪ್ರಜ್ಞೆ ಮತ್ತು ಸಮತೋಲನದ ಚಿಂತನೆ ಅವರಿಗೆ ಮೆಚ್ಚುಗೆ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದಿನ ದಿನ ಮಧ್ಯಮ ಫಲದಾಯಕವಾಗಿದೆ. ಹೊಸ ಆದಾಯದ ಮಾರ್ಗಗಳು ತೆರೆಯುವ ಸಾಧ್ಯತೆ ಇದೆ, ಆದರೆ ಖರ್ಚುಗಳ ಪ್ರಮಾಣವು ಹೆಚ್ಚಾಗುವ ಸೂಚನೆಗಳಿವೆ. ವಿಶೇಷವಾಗಿ ಮನೆ, ಅಲಂಕಾರ ಅಥವಾ ವೈಯಕ್ತಿಕ ಸುಖೋಪಭೋಗದ ವಸ್ತುಗಳ ಖರೀದಿಯಲ್ಲಿ ಮಿತವ್ಯಯ ಅಗತ್ಯ. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಹೂಡಿಕೆ ವಿಚಾರದಲ್ಲಿ ಧೀರ ನಿರ್ಧಾರ ತೆಗೆದುಕೊಳ್ಳಿ, ಆದರೆ ಅದಕ್ಕೆ ಮುಂಚೆ ಆರ್ಥಿಕ ವಿಶ್ಲೇಷಣೆ ಮಾಡುವುದು ಅನಿವಾರ್ಯ. ಕುಟುಂಬ ಸದಸ್ಯರ ಸಲಹೆಯನ್ನು ಗೌರವಿಸಿ ನಡೆದುಕೊಳ್ಳಿ. ಅದು ನಿಮಗೆ ಲಾಭದಾಯಕ ತೀರ್ಮಾನಗಳಿಗೆ ದಾರಿ ತೋರುತ್ತದೆ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಹೊಸ ಸಾಲ ಅಥವಾ ಸಾಲದ ಭರವಸೆ ನೀಡುವುದು ಇಂದು ತಪ್ಪು. ವಿದೇಶ ಸಂಬಂಧಿತ ವ್ಯವಹಾರಗಳಲ್ಲಿ ತಾತ್ಕಾಲಿಕ ಅಡಚಣೆಗಳು ಬರುವ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಸಮತೋಲನ ಕಾಪಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ಸ್ಥಿರತೆ ದೊರೆಯುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ದೈಹಿಕಕ್ಕಿಂತಲೂ ಮಾನಸಿಕ ಸಮತೋಲನದ ಅಗತ್ಯ ಹೆಚ್ಚು. ಅಲ್ಪ ಒತ್ತಡ ಅಥವಾ ನಿದ್ದೆಯ ಕೊರತೆಯಿಂದ ತಲೆನೋವು, ಕಣ್ಣು ನೋವು ಅಥವಾ ಮನೋವ್ಯಾಕುಲತೆ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ವಿಶ್ರಾಂತಿ ಅತ್ಯವಶ್ಯ. ನೀರಿನ ಸೇವನೆ ಹೆಚ್ಚಿಸಿಕೊಳ್ಳಿ. ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸಿ. ಧ್ಯಾನ, ಪ್ರಾಣಾಯಾಮ ಅಥವಾ ಶಾಂತ ಸಂಗೀತದ ಮೂಲಕ ಮನಸ್ಸನ್ನು ಶಾಂತಗೊಳಿಸಿ.
ಭಾನುವಾರದ ಸೂರ್ಯನ ತೀವ್ರತೆಯಿಂದ ಶರೀರದಲ್ಲಿ ಉಷ್ಣತೆ ಹೆಚ್ಚಾಗಬಹುದು. ಹಸಿರು ತರಕಾರಿಗಳು, ಕಾಕಂಬರಿ, ನಿಂಬೆರಸ ಮುಂತಾದವು ಆರೋಗ್ಯಕ್ಕೆ ಅನುಕೂಲಕರ. ಬಾಹ್ಯ ಆಕರ್ಷಣೆಯ ವಿಷಯಗಳಲ್ಲಿ ಅತಿಯಾಗಿ ತೊಡಗಿಕೊಳ್ಳುವುದು ಅಥವಾ ಹೆಚ್ಚು ಹೊತ್ತು ಮೊಬೈಲ್, ಕಂಪ್ಯೂಟರ್ ಬಳಕೆ ಮಾಡುವುದು ಕಣ್ಣಿನ ತೊಂದರೆ ತರಬಹುದು. ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಕೆಲವು ನಿಮಿಷ ನಡೆಯುವುದು ಉತ್ತಮ ಶಕ್ತಿಯ ಪುನರ್ಸ್ಥಾಪನೆಗೆ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತಿಯುತ ಮತ್ತು ಪ್ರೀತಿ ತುಂಬಿದ ಸಂವಾದಗಳು ನಡೆಯುವ ಸಾಧ್ಯತೆ ಇದೆ. ಪತಿ ಪತ್ನಿಯೊಂದಿಗೆ ಆತ್ಮೀಯತೆ, ಪರಸ್ಪರ ಗೌರವ ಮತ್ತು ಒಗ್ಗಟ್ಟಿನ ಮನೋಭಾವ ಬೆಳೆಸಿಕೊಳ್ಳಿ. ಯಾವುದೇ ವಿಷಯದಲ್ಲಿ ಅನಾವಶ್ಯಕ ಚರ್ಚೆ ಅಥವಾ ಅಹಂಕಾರ ತೋರಬೇಡಿ. ಶಾಂತ ಸಂವಾದದಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ವಿವಾಹಿತರಿಗೆ ಇಂದು ಸಂಗಾತಿಯ ಪ್ರೀತಿ ಮತ್ತು ಬೆಂಬಲ ದೊರೆಯುತ್ತದೆ. ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನಹರಿಸಿ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಕುಟುಂಬ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಅವಿವಾಹಿತರಿಗೆ ಹೊಸ ಸ್ನೇಹ ಸಂಬಂಧ ಅಥವಾ ಪ್ರೇಮದ ಸೂಚನೆಗಳು ಕಾಣಿಸಬಹುದು. ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಡಿ, ಸಮಯ ನೀಡುವುದು ಉತ್ತಮ. ವೀಕ್ಷಕರೇ, ನೀವು ಈ ದಿನದ ಭಾನುವಾರ ಸೂರ್ಯನ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಸೂಕ್ತ. ಸೂರ್ಯನಿಗೆ ಅರ್ಘ್ಯ ನೀಡಿ ಮನಸ್ಸನ್ನು ಶುದ್ಧಗೊಳಿಸಿ. ಬೆಳಿಗ್ಗೆ ಪೂರ್ವ ದಿಕ್ಕಿನತ್ತ ಮುಖ ಮಾಡಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭ ಫಲದಾಯಕ. ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು ಮತ್ತು ಅಕ್ಕಿ ಸೇರಿಸಿ ಸೂರ್ಯನಿಗೆ ಅರ್ಪಿಸಿ. ಶಾಂತ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಒಳಗಿನ ಆತ್ಮಶಕ್ತಿಯನ್ನು ಬಲಪಡಿಸಿ. ಆಶ್ರಮಗಳಲ್ಲಿ ಸೇವೆ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನು ದಾನ ಮಾಡುವುದು ಇಂದು ಅತ್ಯಂತ ಪುಣ್ಯದಾಯಕ ಕಾರ್ಯ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ತುಲಾರಾಶಿಯವರ ಪ್ರಭಾವಶಾಲಿ ಗ್ರಹವಾದ ಶುಕ್ರನ ಶಕ್ತಿ ಪ್ರತೀಕವಾಗಿದೆ. ಇದು ಸೌಂದರ್ಯ, ಪ್ರೀತಿ ಮತ್ತು ಸಮತೋಲನದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಪ್ರೀತಿ, ಸಹಕಾರ ಮತ್ತು ಸಮತೋಲನದ ಕಾರ್ಯಗಳಲ್ಲಿ ಬಳಸಿರಿ. ಅದೃಷ್ಟದ ಬಣ್ಣ ಗುಲಾಬಿ ಅಥವಾ ಹಾಲು ಬಿಳಿ. ಈ ಬಣ್ಣಗಳು ನಿಮ್ಮ ಮನಸ್ಸಿಗೆ ಶಾಂತಿ, ನಯತೆ ಮತ್ತು ಸಮತೋಲನ ತರುತ್ತವೆ. ಇಂದು ಈ ಬಣ್ಣದ ಉಡುಪು ಧರಿಸುವುದು ಶುಭ ಫಲದಾಯಕ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ವ್ಯವಹಾರಗಳು ಅಥವಾ ಹೊಸ ಯೋಜನೆಗಳ ಪ್ರಾರಂಭ ಉತ್ತಮ ಫಲ ನೀಡುತ್ತವೆ. ಸೂರ್ಯನ ಶಕ್ತಿ ಈ ವೇಳೆಯಲ್ಲಿ ನಿಮಗೆ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆತ್ಮ ಪರಿಶೀಲನೆ, ತಾಳ್ಮೆ ಮತ್ತು ಆಂತರಿಕ ಬಲದ ಮೂಲಕ ತಮ್ಮ ದಿನವನ್ನು ಕಳೆಯುವ ಸಾಧ್ಯತೆ ಇದೆ. ಭಾನುವಾರದ ಸೂರ್ಯನ ಪ್ರಭಾವ ಹಾಗೂ ಕುಜಗ್ರಹದ ಶಕ್ತಿ ನಿಮ್ಮ ಚಿಂತನೆಗೆ ತೀವ್ರತೆ ಮತ್ತು ಕೇಂದ್ರೀಕೃತತೆ ನೀಡುತ್ತದೆ. ಇಂದಿನ ದಿನವು ನಿಮ್ಮೊಳಗಿನ ಶಕ್ತಿ, ಧೈರ್ಯ ಮತ್ತು ಗಂಭೀರತೆಯನ್ನು ಹೊರಹಾಕುವ ಸಮಯ. ನೀವು ತೀರ್ಮಾನಿಸಿದ ಕಾರ್ಯವನ್ನು ಪೂರ್ಣಗೊಳಿಸಲು ಅಚಲ ನಿಷ್ಠೆ ಮತ್ತು ಶ್ರಮ ತೋರಿಸುತ್ತೀರಿ. ಹಳೆಯ ವಿಷಯಗಳ ಪುನರ್ ಪರಿಶೀಲನೆ, ಅಡಗಿರುವ ಸತ್ಯಗಳ ಅರಿವು ಹಾಗೂ ಭಾವನಾತ್ಮಕ ಆಳವಾದ ಚಿಂತನೆಗಳು ಇಂದಿನ ದಿನದ ಭಾಗವಾಗಬಹುದು. ಆದರೆ ಅತಿಯಾದ ಅನುಮಾನ ಅಥವಾ ಸಂಶಯ ಮನಸ್ಸನ್ನು ಕಾಡಬಹುದು. ಎಲ್ಲ ವಿಷಯಗಳಲ್ಲಿಯೂ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ. ಇಂದಿನ ದಿನದ ಶಕ್ತಿ ಒಳಗಿನಿಂದ ಹೊರಬರುವಂಥದ್ದು. ನೀವು ಅದನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ದರೆ ಮಹತ್ತರ ಫಲಗಳಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಗಂಭೀರತೆ ಮತ್ತು ದೃಢವಾದ ನಿಲುವು ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕಠಿಣವಾದ ಕಾರ್ಯಗಳಿಗೂ ನೀವು ಧೈರ್ಯದಿಂದ ಎದುರಿಸುತ್ತೀರಿ. ಹೊಸ ಯೋಜನೆಗಳನ್ನು ವಿಶ್ಲೇಷಣೆ ಮಾಡಿ ಅದರ ದೀರ್ಘಾವಧಿಯ ಫಲಿತಾಂಶಗಳನ್ನು ಪರಿಗಣಿಸಿ ಕ್ರಮವಹಿಸುವುದು ಸೂಕ್ತ. ಹಿರಿಯರಿಂದ ಕೆಲವು ಕಠಿಣ ಮಾತುಗಳು ಕೇಳಿಬಂದರೂ ಅವು ನಿಮ್ಮ ಪ್ರಯೋಜನಕ್ಕಾಗಿ ಎಂದೆಣಿಸಿ ಮನಸ್ಸನ್ನು ಶಾಂತವಾಗಿಡಿ. ಕಾರ್ಯದಲ್ಲಿ ಬದಲಾವಣೆಗಳು ಅಥವಾ ಹೊಸ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದೆ. ಅಧಿಕಾರದ ವಲಯದಲ್ಲಿ ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಗುರುತಿಸಿಕೊಳ್ಳುತ್ತದೆ. ಉದ್ಯಮಿಗಳಿಗಾಗಿ ಇಂದು ಹೊಸ ಬಂಡವಾಳ ಹೂಡಿಕೆಗಳ ಅಥವಾ ಪಾಲುದಾರಿಕೆ ನಿರ್ಧಾರಗಳ ಕುರಿತು ವಿಶ್ಲೇಷಣೆ ಮಾಡುವ ದಿನ. ಲೆಕ್ಕಪತ್ರಗಳನ್ನು, ತೆರಿಗೆ ಮತ್ತು ಕಾನೂನು ವಿಷಯಗಳನ್ನು ಆಳವಾಗಿ ಪರಿಶೀಲಿಸುವುದು ಅವಶ್ಯಕ. ತುರ್ತು ನಿರ್ಧಾರಗಳು ತಪ್ಪು ಫಲ ನೀಡುವ ಸಾಧ್ಯತೆ ಇದೆ. ಸ್ವಂತ ಕೆಲಸದವರಿಗಾಗಿ ಇಂದು ಶ್ರಮದ ದಿನ, ಆದರೆ ನಿಮ್ಮ ಪ್ರಯತ್ನಗಳು ದೂರದ ಬೆಳಕನ್ನು ತರುತ್ತವೆ. ವ್ಯವಹಾರದಲ್ಲಿ ಚುರುಕುತನದೊಂದಿಗೆ ವಿವೇಕವು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸಮತೋಲನದ ಅಗತ್ಯವಿದೆ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು, ವಿಶೇಷವಾಗಿ ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತವಾಗಿರಬಹುದು. ಆದರೆ ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಹಣಗಳಿಂದ ನಿಮಗೆ ಲಾಭದ ಸೂಚನೆಗಳು ಇವೆ. ಹೊಸ ಹಣಕಾಸು ಯೋಜನೆಗಳಿಗೆ ಇಂದು ತಕ್ಷಣದ ನಿರ್ಧಾರ ತೆಗೆದುಕೊಳ್ಳಬೇಡಿ.
ನಿಮ್ಮ ಹಣದ ಹರಿವು ಮತ್ತು ಖರ್ಚುಗಳನ್ನು ನಿಯಂತ್ರಣದಲ್ಲಿಡುವುದು ಮುಖ್ಯ. ಹಿರಿಯರ ಸಲಹೆ ಅಥವಾ ಬ್ಯಾಂಕ್ ಸಲಹೆಗಾರರ ಮಾರ್ಗದರ್ಶನ ಪಡೆಯಿರಿ. ಆಸ್ತಿ, ಮನೆ, ಭೂಮಿ ಸಂಬಂಧಿತ ವ್ಯವಹಾರಗಳು ಮುಂದಿನ ವಾರದವರೆಗೆ ಮುಂದೂಡುವುದು ಶ್ರೇಷ್ಠ. ಇಂದು ನಿಗಮಿತ ಖರ್ಚು ಮತ್ತು ಯೋಜಿತ ಬಜೆಟ್ ಕಾಪಾಡಿಕೊಳ್ಳುವುದು ಅಗತ್ಯ. ವಾಣಿಜ್ಯದಲ್ಲಿ, ವಿಶೇಷವಾಗಿ ಲೋಹ, ತೈಲ ಅಥವಾ ನಿರ್ಮಾಣ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಯೋಗವಿದೆ. ಆದರೆ ಎಲ್ಲ ದಾಖಲೆಗಳು ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ದೇಹದ ಒಳಗಿನ ಶಕ್ತಿ ಹೆಚ್ಚಾಗಿದ್ದರೂ ಮನಸ್ಸಿನಲ್ಲಿ ಅಲ್ಪ ಒತ್ತಡ ಇರಬಹುದು. ಶರೀರದಲ್ಲಿ ಶ್ರಮದ ಪರಿಣಾಮವಾಗಿ ಬೆನ್ನು, ಕುತ್ತಿಗೆ ಅಥವಾ ಕಣ್ಣುಗಳ ತಣಿವು ಕಾಣಬಹುದು. ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಕ್ರಮ ಅನುಸರಿಸಿ. ಅತಿಯಾದ ಚಿಂತನೆ ಅಥವಾ ನಕಾರಾತ್ಮಕ ಭಾವನೆಗಳು ದೇಹದ ಶಕ್ತಿಯನ್ನು ಕುಗ್ಗಿಸಬಹುದು. ಸೂರ್ಯನ ಬೆಳಕಿನಲ್ಲಿ ನಿಂತು ಉಸಿರಾಟ ವ್ಯಾಯಾಮ, ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದು ನಿಮಗೆ ಶಾಂತಿಯನ್ನು ನೀಡುತ್ತದೆ. ಆಹಾರದಲ್ಲಿ ಮಸಾಲೆ ಮತ್ತು ಬಿಸಿ ಪದಾರ್ಥಗಳನ್ನು ತಗ್ಗಿಸಿ, ತಂಪಾದ ಹಣ್ಣು ಮತ್ತು ನೀರಿನ ಸೇವನೆ ಹೆಚ್ಚಿಸಿ. ನಿಮ್ಮ ನಿದ್ರೆ ಸಮಯವನ್ನು ಕಾಪಾಡಿಕೊಳ್ಳಿ. ಮನಸ್ಸಿನ ಶಾಂತಿಗಾಗಿ ಸಂಜೆ ಸಮಯದಲ್ಲಿ ಧ್ಯಾನ ಅಥವಾ ಮೌನಾವಸ್ಥೆ ಅನುಭವಿಸಲು ಪ್ರಯತ್ನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂವೇದನಾಶೀಲ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಅಲ್ಪ ಮಾತಿನ ಗಲಾಟೆ ಸಂಭವಿಸುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ವಾಕ್ಚಾತುರ್ಯದಲ್ಲಿ ಎಚ್ಚರಿಕೆ ಅಗತ್ಯ. ನಿಮ್ಮ ಶಾಂತ ಧೋರಣೆ ಸಮಸ್ಯೆಗಳನ್ನು ನಿವಾರಿಸಬಲ್ಲದು. ವಿವಾಹಿತರಾದವರು ಸಂಗಾತಿಯೊಂದಿಗೆ ಸ್ಪಷ್ಟ ಸಂವಾದ ನಡೆಸಬೇಕು. ಪರಸ್ಪರದ ಭಾವನೆಗಳನ್ನು ಗೌರವಿಸುವುದರಿಂದ ಸಂಬಂಧ ಮತ್ತಷ್ಟು ಗಾಢವಾಗುತ್ತದೆ. ಅವಿವಾಹಿತರಾಗಿ ಪ್ರೇಮ ಸಂಬಂಧದಲ್ಲಿರುವವರು ಕೆಲವು ಗೊಂದಲಗಳನ್ನು ಎದುರಿಸಬಹುದು. ಆದರೆ ಸತ್ಯತೆ ಮತ್ತು ಪ್ರಾಮಾಣಿಕತೆಯು ಎಲ್ಲವೂ ಸರಿಪಡಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಆರೋಗ್ಯದ ಕಡೆ ಗಮನ ನೀಡುವುದು ಅವಶ್ಯ. ಮನೆಯ ಶಾಂತಿಯು ನಿಮ್ಮ ಶ್ರದ್ಧೆ ಮತ್ತು ಸಹನೆಯಿಂದ ಕಾಪಾಡಬಹುದು. ವೀಕ್ಷಕರೇ, ನೀವು ಇಂದಿನ ಭಾನುವಾರದ ದಿನವನ್ನು ಆಧ್ಯಾತ್ಮದಲ್ಲಿ ಕಳೆಯುವುದು ಅತ್ಯಂತ ಶುಭಕರ. ವೃಶ್ಚಿಕ ರಾಶಿಯವರ ಮೇಲೆ ಕುಜ ಮತ್ತು ಸೂರ್ಯನ ಪ್ರಭಾವ ಹೆಚ್ಚು ಇರುವುದರಿಂದ ಧ್ಯಾನ, ಪ್ರಾರ್ಥನೆ ಹಾಗೂ ತಾಳ್ಮೆಯು ಒಳಮನಸ್ಸಿಗೆ ಶಕ್ತಿ ನೀಡುತ್ತದೆ. ಸೂರ್ಯನಿಗೆ ಅರ್ಘ್ಯ ನೀಡಿ ಹಾಗೂ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದು ಇಂದು ಅತ್ಯಂತ ಫಲಪ್ರದ. ಶಿವನ ಅಥವಾ ಸೂರ್ಯನ ಸ್ಮರಣೆಯು ನಿಮ್ಮ ಮನಸ್ಸಿನ ಭಯ, ಸಂಶಯ ಮತ್ತು ನಕಾರಾತ್ಮಕ ಭಾವನೆಗಳನ್ನು ಶಮನಗೊಳಿಸುತ್ತದೆ. ನೀರು, ಹಾಲು ಅಥವಾ ಎಳ್ಳಿನ ದಾನ ಮಾಡುವುದರಿಂದ ಮನಸ್ಸು ಶಾಂತಿಯಾಗುತ್ತದೆ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದರಿಂದ ಉತ್ತಮ ಪುಣ್ಯ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಕುಜಗ್ರಹದ ಶಕ್ತಿ ಪ್ರತೀಕವಾಗಿದೆ. ಇದು ಶಕ್ತಿಯ, ಧೈರ್ಯದ ಮತ್ತು ಕಾರ್ಯಸಾಧನೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಖಚಿತ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ನಿಮ್ಮ ಮನಸ್ಸಿಗೆ ಉತ್ಸಾಹ, ಸಕಾರಾತ್ಮಕತೆ ಮತ್ತು ಆತ್ಮವಿಶ್ವಾಸವನ್ನು ತರುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಇಂದು ಶುಭ ಫಲದಾಯಕ. ಶುಭ ಸಮಯ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸು ವ್ಯವಹಾರಗಳು ಅಥವಾ ನಿರ್ಧಾರಾತ್ಮಕ ಕಾರ್ಯಗಳು ಯಶಸ್ಸು ತರುತ್ತವೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿದ್ದು ಚಿಂತನೆಗಳು ಸ್ಪಷ್ಟವಾಗಿರುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಉತ್ಸಾಹ, ಧೈರ್ಯ ಮತ್ತು ಆಂತರಿಕ ಶಕ್ತಿಯಿಂದ ತುಂಬಿರುವ ದಿನವನ್ನು ಅನುಭವಿಸುತ್ತಾರೆ. ಭಾನುವಾರದ ಸೂರ್ಯನ ಪ್ರಭಾವ ನಿಮ್ಮ ಒಳಗಿನ ಜ್ಞಾನ, ಆತ್ಮವಿಶ್ವಾಸ ಮತ್ತು ದೈವಭಕ್ತಿ ಇವುಗಳನ್ನು ಹೆಚ್ಚಿಸುತ್ತದೆ. ಇಂದು ನಿಮ್ಮ ಚಿಂತನೆಗಳು ವಿಸ್ತಾರವಾಗಿದ್ದು ಹೊಸ ದೃಷ್ಟಿಕೋನದಲ್ಲಿ ವಿಷಯಗಳನ್ನು ನೋಡುವ ಪ್ರಯತ್ನ ಮಾಡುವಿರಿ. ಧನುರಾಶಿಯವರು ಯಾವಾಗಲೂ ಸತ್ಯಪ್ರಿಯರು ಮತ್ತು ಇಂದಿನ ದಿನವೂ ಅದೇ ನಿಷ್ಠೆಯನ್ನು ಪ್ರತಿಬಿಂಬಿಸುತ್ತದೆ. ದಿನದ ಪ್ರಾರಂಭವು ಸಕಾರಾತ್ಮಕವಾಗಿ ಸಾಗುತ್ತದೆ. ನೀವು ಉದ್ದೇಶಿತ ಕಾರ್ಯಗಳಲ್ಲಿ ಸ್ಪಷ್ಟತೆಯನ್ನು ತೋರಿಸುತ್ತೀರಿ. ಹಿಂದಿನ ದಿನಗಳಲ್ಲಿ ಬಿದ್ದ ಅಡಚಣೆಗಳು ಕ್ರಮೇಣ ದೂರವಾಗುತ್ತವೆ. ಕೆಲವರು ಇಂದು ತಮ್ಮ ಬದುಕಿನ ಹೊಸ ಹಂತಕ್ಕೆ ಕಾಲಿಡುವಂತಹ ತೀರ್ಮಾನಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಸೂರ್ಯನ ಪ್ರಭಾವದಿಂದ ಆತ್ಮವಿಶ್ವಾಸ ಹೆಚ್ಚಾದರೂ ಕೆಲವೊಮ್ಮೆ ಅತಿಯಾದ ತ್ವರಿತ ನಿರ್ಧಾರಗಳು ಅಥವಾ ಅತಿವಿಶ್ವಾಸ ಸಮಸ್ಯೆ ತರಬಹುದು. ಆದ್ದರಿಂದ ಧೈರ್ಯ ಮತ್ತು ವಿವೇಕ ಎರಡನ್ನೂ ಸಮತೋಲನದಿಂದ ಬಳಸಿ. ಇಂದು ಧಾರ್ಮಿಕ, ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಧನುರಾಶಿಯವರಿಗೆ ಇಂದು ಹೊಸ ಅವಕಾಶಗಳ ದಿನ. ಹಿರಿಯರಿಂದ ಮೆಚ್ಚುಗೆ ಅಥವಾ ಮಾರ್ಗದರ್ಶನ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಬುದ್ಧಿಶಕ್ತಿ ಮತ್ತು ಕಾರ್ಯಪಟುತೆಯಿಂದ ಪ್ರಗತಿ ಸಾಧ್ಯ. ಉನ್ನತ ಹುದ್ದೆಯವರೊಂದಿಗೆ ಮಾತುಕತೆಗಳು ಫಲಕಾರಿ ಆಗಬಹುದು. ವಿದ್ಯಾ, ವಕೀಲಿಕೆ, ಸಂಶೋಧನೆ
ಶಿಕ್ಷಣ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಫಲದಾಯಕ ದಿನ. ನಿಮ್ಮ ವಿಶ್ಲೇಷಣಾ ಶಕ್ತಿ ಮತ್ತು ಸಂವಹನ ಕೌಶಲ್ಯದಿಂದ ಇತರರನ್ನು ಪ್ರಭಾವಿತಗೊಳಿಸಬಲ್ಲಿರಿ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶಗಳು ಸಿಗುವ ಸೂಚನೆ ಇದೆ. ಉದ್ಯಮಿಗಳಿಗಾಗಿ ಇಂದು ವ್ಯಾಪಾರದ ವಿಸ್ತರಣೆ, ಹೊಸ ಒಪ್ಪಂದಗಳು ಅಥವಾ ವಿದೇಶಿ ಸಂಪರ್ಕಗಳ ಕುರಿತು ವಿಚಾರಿಸಲು ಉತ್ತಮ ದಿನ. ನಿಖರ ಲೆಕ್ಕಪತ್ರ ಮತ್ತು ವ್ಯವಹಾರ ನಿಯಂತ್ರಣದಿಂದ ಲಾಭ ಸಾಧ್ಯ. ನೂತನ ಯೋಜನೆಗಳಿಗೆ ಪ್ರಾರಂಭದ ಯೋಗವಿದೆ, ಆದರೆ ಬಂಡವಾಳ ಹೂಡಿಕೆಯಲ್ಲಿ ಜಾಗೃತಿ ಅಗತ್ಯ. ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯಬಹುದು, ಆದರೆ ಅವರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸಿ. ಧೈರ್ಯದಿಂದ ನಿರ್ವಹಿಸಿದರೆ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸಾಧಾರಣದಿಂದ ಉತ್ತಮವಾಗಿದೆ. ಹಿಂದಿನ ಪ್ರಯತ್ನಗಳಿಂದ ಬಂದ ಲಾಭಗಳು ಇಂದು ಕೈಗೆ ಬರಬಹುದು. ಹಳೆಯ ಬಾಕಿ ಹಣ ವಾಪಸ್ ಸಿಗಬಹುದು. ಕೆಲವರಿಗೆ ಹೂಡಿಕೆಯ ಲಾಭದ ಫಲ ಸಿಗುವ ಯೋಗವಿದೆ. ಆದರೆ ಇಂದಿನ ದಿನ ಖರ್ಚುಗಳಲ್ಲಿ ಎಚ್ಚರಿಕೆ ಅಗತ್ಯ. ಪ್ರಯಾಣ, ಕುಟುಂಬ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಕೆಲವು ಖರ್ಚುಗಳು ಹೆಚ್ಚಾಗಬಹುದು. ಅನಗತ್ಯ ವಸ್ತುಗಳ ಖರೀದಿಯಿಂದ ದೂರವಿರಿ. ಹಣವನ್ನು ಹೂಡುವ ಮೊದಲು ಹಿರಿಯರ ಅಥವಾ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು ಉತ್ತಮ. ಭೂಮಿ ಅಥವಾ ಆಸ್ತಿ ಖರೀದಿ ವಿಚಾರದಲ್ಲಿ ಚರ್ಚೆ ಮುಂದುವರಿಸಬಹುದು, ಆದರೆ ಅಂತಿಮ ತೀರ್ಮಾನವನ್ನು ಮುಂದಿನ ದಿನಕ್ಕೆ ಮುಂದೂಡಿದರೆ ಉತ್ತಮ. ವ್ಯವಹಾರಿಕ ಲೆಕ್ಕಪತ್ರಗಳ ಪರಿಶೀಲನೆ ಮಾಡುವುದು ಲಾಭದಾಯಕ. ಬ್ಯಾಂಕ್ ಅಥವಾ ಸರ್ಕಾರಿ ಕಚೇರಿಗಳ ವ್ಯವಹಾರದಲ್ಲಿ ಶುಭ ಫಲ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಸ್ಥಿರತೆ ಕಾಣಬಹುದು, ಆದರೆ ದೈಹಿಕ ಶ್ರಮದಿಂದಾಗಿ ಅಲ್ಪ ದಣಿವು ಅಥವಾ ಬೆನ್ನು ನೋವು ಅನುಭವಿಸಬಹುದು. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಶಕ್ತಿ ಪುನಃ ಸ್ಥಾಪನೆ ಸಾಧ್ಯ. ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ನಿಂತು ಕೆಲವು ನಿಮಿಷ ಸೂರ್ಯ ನಮಸ್ಕಾರ ಮಾಡಿದರೆ ಮನಸ್ಸು ತಾಜಾ ಆಗುತ್ತದೆ. ಆಹಾರದಲ್ಲಿ ನಿಯಮ ಪಾಲಿಸಿ. ಬಿಸಿಯಾದ ಅಥವಾ ಮಸಾಲೆಯ ಆಹಾರದಿಂದ ದೂರವಿರಿ. ಪಾಚಕ ಕ್ರಿಯೆಯಲ್ಲಿ ಅಲ್ಪ ತೊಂದರೆ ಇರಬಹುದು. ನೀರು ಹೆಚ್ಚು ಕುಡಿಯಿರಿ ಮತ್ತು ತಂಪಾದ ಹಣ್ಣಿನ ಸೇವನೆ ಮಾಡಿ. ಮನಸ್ಸಿನಲ್ಲಿ ಅನಾವಶ್ಯಕ ಚಿಂತೆಗಳು ಮೂಡಬಹುದು, ಅವುಗಳನ್ನು ಆಧ್ಯಾತ್ಮಿಕ ಚಿಂತನೆಯಿಂದ ತಡೆಯಿರಿ. ನಕಾರಾತ್ಮಕ ಚಿಂತನೆಗಳಿಂದ ದೂರವಿರುವುದರಿಂದ ದೇಹ ಮತ್ತು ಮನಸ್ಸು ಉಜ್ವಲವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತತೆ ಮತ್ತು ಸಂತೋಷವಿದೆ. ನಿಮ್ಮ ಮಾತುಗಳು ಸೌಮ್ಯವಾಗಿದ್ದು ಇತರರನ್ನು ಪ್ರೇರೇಪಿಸಲು ಸಾಧ್ಯವಾಗುತ್ತದೆ. ಪತಿ ಪತ್ನಿಯೊಂದಿಗೆ ಆತ್ಮೀಯ ಸಂವಾದ ನಡೆಯುತ್ತದೆ. ಕೆಲವು ಧನುರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಅಗತ್ಯ. ಅವರ ಅನುಭವ ನಿಮಗೆ ಸಕಾರಾತ್ಮಕ ದಾರಿದೀಪದಂತೆ ಕೆಲಸ ಮಾಡುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ನಿರ್ಧಾರಗಳ ವಿಷಯದಲ್ಲಿ ಚರ್ಚೆ ಫಲಕಾರಿ. ಅವಿವಾಹಿತರಾದವರಿಗೆ ಹೊಸ ಪರಿಚಯಗಳು ಅಥವಾ ಪ್ರೀತಿಯ ಸೂಚನೆಗಳು ದೊರೆಯಬಹುದು. ಕುಟುಂಬದಲ್ಲಿ ಸೌಹಾರ್ದ, ಒಗ್ಗಟ್ಟು ಮತ್ತು ಸಂತೋಷದ ವಾತಾವರಣ ಕಾಣಿಸುತ್ತದೆ. ದಿನದ ಮಧ್ಯಾಹ್ನದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಒಟ್ಟಿಗೆ ಊಟ ಅಥವಾ ಸಂಭಾಷಣೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯನ ಪ್ರಭಾವವನ್ನು ಶುದ್ಧ ಮತ್ತು ಸಕಾರಾತ್ಮಕ ರೀತಿಯಲ್ಲಿ ಉಪಯೋಗಿಸಿ. ಧಾರ್ಮಿಕ ಕಾರ್ಯ, ಧ್ಯಾನ ಅಥವಾ ಪಠಣದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಸೂರ್ಯನಿಗೆ ಅರ್ಘ್ಯ ನೀಡಿ ಪ್ರಾರ್ಥನೆ ಮಾಡಿದರೆ ಆತ್ಮಶಕ್ತಿ ವೃದ್ಧಿಯಾಗುತ್ತದೆ. ಓಂ ಭಾಸ್ಕರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭಕರ. ಬೆಳಿಗ್ಗೆ ಪೂರ್ವ ದಿಕ್ಕಿನತ್ತ ಮುಖ ಮಾಡಿ ಪ್ರಾರ್ಥನೆ ಮಾಡಿ. ಕೆಂಪು ಅಥವಾ ಹಳದಿ ಹೂವಿನ ಅರ್ಪಣೆ ಮಾಡಿ. ಅನಾಥರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದರಿಂದ ಸೂರ್ಯನ ಕೃಪೆ ಹೆಚ್ಚುತ್ತದೆ. ಭಾನುವಾರದಂದು ಉಪ್ಪಿನ ಅಂಶ ಕಡಿಮೆ ಇರುವ ಆಹಾರ ಸೇವನೆ ಮಾಡಿದರೆ ಶರೀರ ಶುದ್ಧವಾಗುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಶಕ್ತಿ ಪ್ರತೀಕವಾಗಿದೆ. ಇದು ಜ್ಞಾನ, ಧರ್ಮ ಮತ್ತು ಸಕಾರಾತ್ಮಕ ಚಿಂತನೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಉಪಯೋಗಿಸಿ ನಿಮ್ಮ ಕೆಲಸಗಳಲ್ಲಿ ತಾತ್ವಿಕತೆ ಮತ್ತು ವಿವೇಕ ಪ್ರದರ್ಶಿಸಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಧನುರಾಶಿಯವರ ಮೂಲ ಶಕ್ತಿ ಬಣ್ಣವಾಗಿದೆ. ಇದು ಜ್ಞಾನ, ಸಂತೋಷ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹಳದಿ ಬಣ್ಣದ ಉಡುಪು ಧರಿಸುವುದು ಅಥವಾ ಹಳದಿ ಹೂವಿನ ಅರ್ಪಣೆ ಮಾಡುವುದು ಇಂದು ಶುಭ ಫಲದಾಯಕ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಪೂಜೆ, ಪ್ರಾರ್ಥನೆ, ವ್ಯಾಪಾರ ವ್ಯವಹಾರಗಳು ಅಥವಾ ಹೊಸ ಕಾರ್ಯಾರಂಭಗಳು ಅತ್ಯಂತ ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ಸೂರ್ಯನ ಶಕ್ತಿ ಮತ್ತು ಗುರುಗ್ರಹದ ಅನುಗ್ರಹ ಎರಡೂ ನಿಮ್ಮ ಪರವಾಗಿರುತ್ತವೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರು ಶಿಸ್ತಿನಿಂದ, ಧೈರ್ಯದಿಂದ ಮತ್ತು ದೃಢನಿಶ್ಚಯದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ.
ಶನಿಗ್ರಹಣ ಶಕ್ತಿ ಇಂದಿನ ದಿನದಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ನಿಮಗೆ ಗಂಭೀರತೆ, ಪರಿಶ್ರಮ ಮತ್ತು ಆಳವಾದ ಚಿಂತನೆಗಳನ್ನು ನೀಡುತ್ತದೆ. ನೀವು ಯಾವ ಕೆಲಸವನ್ನಾದರೂ ತಾಳ್ಮೆಯಿಂದ ವಿಧಾನಬದ್ಧವಾಗಿ ಮುನ್ನಡೆಸುವ ಮನೋಭಾವದಲ್ಲಿರುತ್ತೀರಿ. ಇಂದು ನಿಮ್ಮ ಒಳಗುಣಗಳಾದ ಜವಾಬ್ದಾರಿತ್ವ, ಸ್ಥಿರತೆ ಮತ್ತು ನಿಷ್ಠೆ ನಿಮಗೆ ಯಶಸ್ಸಿನ ದಾರಿಯನ್ನು ತೆರೆಯುತ್ತವೆ. ಸುತ್ತಲಿನವರು ನಿಮ್ಮ ಸ್ಥಿತಪ್ರಜ್ಞೆಯನ್ನು ಮೆಚ್ಚಿ ನಿಮಗೆ ಗೌರವ ತೋರುತ್ತಾರೆ. ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸಲು, ಹೊಸ ಕೆಲಸಗಳಿಗೆ ತಯಾರಿ ಮಾಡಲು ಮತ್ತು ಆತ್ಮ ಪರಿಶೀಲನೆ ನಡೆಸಲು ಇದು ಅತ್ಯುತ್ತಮ ದಿನವಾಗಿದೆ. ಶನಿಯ ಪ್ರಭಾವದಿಂದ ಕೆಲವರಿಗೆ ಆಂತರಿಕ ಚಿಂತನೆಗಳು ಅಥವಾ ಮನಸ್ಸಿನ ಭಾರ ಅನುಭವವಾಗಬಹುದು. ಆದರೆ ಈ ಸ್ಥಿತಿಯು ನಿಮಗೆ ಒಳಗಿನ ಶಕ್ತಿಯನ್ನು ತಿಳಿಯುವ ಅವಕಾಶ ನೀಡುತ್ತದೆ. ಆತ್ಮಶಕ್ತಿ ಮತ್ತು ಧ್ಯಾನದ ಮೂಲಕ ಈ ದಿನವನ್ನು ಸಮತೋಲನದಿಂದ ಕಳೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಶಿಸ್ತಿನಿಂದ ಕೆಲಸ ಮಾಡುವ ಅಗತ್ಯವಿದೆ. ನೀವು ತೋರಿಸುವ ಕಟ್ಟುನಿಟ್ಟಾದ ವೃತ್ತಿಪರ ನಡವಳಿಕೆ ಮತ್ತು ನಿಷ್ಠೆ ನಿಮ್ಮ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಹಿರಿಯರಿಂದ ಪ್ರಶಂಸೆ ಅಥವಾ ಹೊಸ ಹೊಣೆಗಾರಿಕೆ ದೊರೆಯುವ ಯೋಗವಿದೆ. ಕೆಲವರಿಗೆ ಪ್ರಗತಿ ಪಥದಲ್ಲಿ ಮುಂದುವರಿಯುವ ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಹೊಸ ಸಂದರ್ಶನಗಳ ಮಾಹಿತಿ ಅಥವಾ ಹೊಸ ಕ್ಷೇತ್ರದ ಅವಕಾಶಗಳನ್ನು ಪಡೆಯಬಹುದು. ಆದರೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ಎಲ್ಲ ಆಯ್ಕೆಗಳ ವಿಶ್ಲೇಷಣೆ ಮಾಡಿ ಕ್ರಮ ಕೈಗೊಳ್ಳುವುದು ಉತ್ತಮ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವ, ಬಾಕಿ ಬಿಲ್ಲುಗಳನ್ನು ವಾಪಸ್ ಪಡೆಯುವ ಮತ್ತು ಹೊಸ ಪಾಲುದಾರಿಕೆಯನ್ನು ಪರಿಗಣಿಸುವ ದಿನವಾಗಿದೆ. ಶನಿ ಹಣದ ವ್ಯವಹಾರಗಳಲ್ಲಿ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿತ್ವವನ್ನು ಬೇಡುತ್ತದೆ. ಸಹೋದ್ಯೋಗಿಗಳ ಅಥವಾ ಪಾಲುದಾರರೊಂದಿಗೆ ಮಾತುಕತೆ ಶಾಂತ ಹಾಗೂ ಸಾಬೀತಾದ ತಂತ್ರದಲ್ಲಿ ಇರಲಿ. ವ್ಯಾಪಾರಿಕ ಪ್ರಯಾಣ ಅಥವಾ ಹೊಸ ಒಪ್ಪಂದದ ಪ್ರಾರಂಭ ಸಾಧ್ಯವಿದೆ. ತಂತ್ರಜ್ಞಾನ, ಕಟ್ಟಡ ಅಥವಾ ಧನ ನಿರ್ವಹಣೆಯ ಕ್ಷೇತ್ರದವರಿಗೆ ಇಂದು ಅನುಕೂಲಕರ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಮತ್ತು ಶ್ರದ್ಧೆ ಅಗತ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು. ಕುಟುಂಬದ ಅಗತ್ಯ, ಆರೋಗ್ಯ ಖರ್ಚು ಅಥವಾ ವಾಹನ ಸಂರಕ್ಷಣೆಯ ವಿಚಾರದಲ್ಲಿ. ಆದ್ದರಿಂದ ಮಿತವ್ಯಯ ಇಂದು ಅತ್ಯವಶ್ಯಕ. ಹಳೆಯ ಹೂಡಿಕೆಗಳಿಂದ ನಿಧಾನವಾದರೂ ಲಾಭದ ಸೂಚನೆ ಇದೆ. ಇಂದು ಹೊಸ ಹೂಡಿಕೆ ಮಾಡುವುದಕ್ಕಿಂತ ಹಳೆಯ ಯೋಜನೆಗಳನ್ನು ಮರುಪರಿಶೀಲಿಸುವುದು ಉತ್ತಮ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ಹೊಸ ಸಾಲವನ್ನು ತೆಗೆದುಕೊಳ್ಳಬೇಡಿ. ಆದಾಯ ಮತ್ತು ಖರ್ಚಿನ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾದರೆ ದಿನದ ಅಂತ್ಯದಲ್ಲಿ ನೆಮ್ಮದಿ ಅನುಭವವಾಗುತ್ತದೆ. ಸರ್ಕಾರಿ ಯೋಜನೆಗಳು ಅಥವಾ ಸ್ಥಿರ ಆಸ್ತಿ ಹೂಡಿಕೆಗಳಲ್ಲಿ ಆಸಕ್ತಿ ಇದ್ದರೆ ಹಿರಿಯರ ಸಲಹೆ ಅನಿವಾರ್ಯ. ಇಂದು ಹಣಕಾಸಿನ ಗ್ರಹಸ್ಥಿತಿ ನಿಮಗೆ ಜವಾಬ್ದಾರಿತ್ವ ಮತ್ತು ಸಹನೆ ಬೇಡುತ್ತದೆ. ಆರ್ಥಿಕ ನಿರ್ಧಾರಗಳಲ್ಲಿ ಧೈರ್ಯವಲ್ಲ, ಬುದ್ಧಿವಂತಿಕೆ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದ ಶಕ್ತಿ ಮಟ್ಟ ಕಡಿಮೆಯಾದ ಅನುಭವವಿರಬಹುದು. ಬೆನ್ನು ನೋವು, ಕಾಲಿನ ನೋವು ಅಥವಾ ಸಂಧಿ ನೋವುಗಳ ಸಾಧ್ಯತೆ ಇದೆ. ಕೆಲಸದ ಒತ್ತಡದಿಂದ ಮನಸ್ಸು ಸ್ವಲ್ಪ ಭಾರವಾಗಬಹುದು. ಆದ್ದರಿಂದ ವಿಶ್ರಾಂತಿಗೆ ಮತ್ತು ಮನಃಶಾಂತಿಗೆ ಆದ್ಯತೆ ನೀಡಿ. ಆಹಾರ ನಿಯಮ ಪಾಲನೆ ಮುಖ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ಇರಬೇಡಿ. ಹಸಿರು ತರಕಾರಿಗಳು ಮತ್ತು ನೀರಿನ ಸೇವನೆ ಹೆಚ್ಚಿಸಿ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಮನಸ್ಸಿನಲ್ಲಿ ನಿರಾಶೆ ಅಥವಾ ಆಲಸ್ಯ ತೋರಬಹುದು. ಆದರೆ ಧ್ಯಾನ, ಪ್ರಾಣಾಯಾಮ ಮತ್ತು ಎಣ್ಣೆ ಮಸಾಜ್ ಇವುಗಳಿಂದ ಶಕ್ತಿಯು ಪುನಃ ಸ್ಥಾಪನೆಯಾಗುತ್ತದೆ. ಅಲ್ಪ ನಿದ್ರೆ ಅಥವಾ ಅಧಿಕ ಚಿಂತೆಗಳಿಂದ ದೂರವಿರಿ. ರಾತ್ರಿ ಸಮಯದಲ್ಲಿ ಹಗುರವಾದ ಆಹಾರ ಸೇವಿಸಿ. ನಿದ್ರೆ ಸರಿಯಾಗಿ ಪಡೆಯುವುದು ಆರೋಗ್ಯ ಸುಧಾರಣೆಗೆ ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಶಾಂತತೆ ಮತ್ತು ಸಮನ್ವಯ ಅಗತ್ಯ. ಕೆಲವು ವಿಷಯಗಳಲ್ಲಿ ಹಿರಿಯರ ಸಲಹೆ ಕೇಳುವುದು ಒಳಿತು. ಪತಿ ಪತ್ನಿಯೊಂದಿಗೆ ಚರ್ಚೆಗಳಲ್ಲಿ ಮಿತವಚನದಿಂದ ನಡೆದುಕೊಳ್ಳಿ. ಅಲ್ಪ ಮನಸ್ತಾಪವನ್ನು ಸಹ ಧೈರ್ಯ ಮತ್ತು ಪ್ರೀತಿ ಮೂಲಕ ಶಮನಗೊಳಿಸಬಹುದು. ವಿವಾಹಿತರಾದವರಿಗೆ ಸಂಗಾತಿಯ ಸಹಕಾರದಿಂದ ಮನಸ್ಸಿನಲ್ಲಿ ನೆಮ್ಮದಿ ಉಂಟಾಗುತ್ತದೆ. ಕುಟುಂಬದ ಪ್ರಮುಖ ನಿರ್ಧಾರಗಳಲ್ಲಿ ಪರಸ್ಪರ ಸಹಕಾರದಿಂದ ಕೆಲಸ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಮಕ್ಕಳ ವಿಷಯದಲ್ಲಿ ಇಂದು ಶಾಂತವಾಗಿ ಮಾರ್ಗದರ್ಶನ ನೀಡುವುದು ಉತ್ತಮ. ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಅತ್ಯಂತ ಶುಭಕರ. ಕುಟುಂಬದಲ್ಲಿ ಹೊಸ ಖರೀದಿ ಅಥವಾ ಮನೆ ಅಲಂಕರಣದ ವಿಚಾರ ಚರ್ಚೆಗೆ ಬರಬಹುದು. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸು ಹಗುರವಾಗುತ್ತದೆ. ಆದರೆ ಸಾಮಾಜಿಕ ವಿಷಯಗಳಲ್ಲಿ ಅತಿಯಾದ ಚರ್ಚೆಗಳಿಂದ ದೂರವಿರಿ. ವೀಕ್ಷಕರೇ, ನೀವು ಈ ದಿನದ ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ತೊಡಗುವುದು ಅತ್ಯಂತ ಶುಭಕರ. ಶನಿಗೆ ಅರ್ಚನೆ, ಎಳ್ಳಿನ ಎಣ್ಣೆಯ ದೀಪ ಮತ್ತು ಕಪ್ಪು ಬಟ್ಟೆ ಧಾರಣೆ ಮಾಡುವುದು ಶುಭ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು
ಕನಿಷ್ಠ 27 ಅಥವಾ 54 ಬಾರಿ ಜಪಿಸಿ. ಶನಿದೇವರ ಸನ್ನಿಧಿಯಲ್ಲಿ ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ ಕಪ್ಪು ಹೂಗಳು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸಿ. ಕೂಲಿಕಾರರಿಗೆ ಅಥವಾ ಅನಾಥರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡಿದರೆ ಅದು ಶನಿಗ್ರಹನ ಕೃಪೆಗೆ ಕಾರಣವಾಗುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿ ಪ್ರತೀಕ. ಇದು ಶಿಸ್ತಿನ, ಪರಿಶ್ರಮದ ಮತ್ತು ಸ್ಥಿರತೆಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮ್ಮ ದೃಢ ಸಂಕಲ್ಪ ಮತ್ತು ಶಾಂತತೆಯನ್ನು ಬಲಪಡಿಸುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ನಿಮ್ಮಲ್ಲಿ ಗಂಭೀರತೆ, ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ. ನೀಲಿ ಬಣ್ಣದ ಉಡುಗೆ ಅಥವಾ ನೀಲಿ ಹೂವಿನ ಸನ್ನಿಧಿ ಇಂದು ಶುಭ ಸಮಯ ಬೆಳಿಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಪೂಜೆ, ಧ್ಯಾನ, ವ್ಯಾಪಾರ ನಿರ್ಧಾರಗಳು ಅಥವಾ ಹಣಕಾಸು ವಿಚಾರಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದು ಅತ್ಯಂತ ಫಲಕಾರಿ. ಈ ಸಮಯದಲ್ಲಿ ನಿಮ್ಮ ಶನಿಗ್ರಹಣ ಶಕ್ತಿ ಅತ್ಯಂತ ಶಾಂತ ಮತ್ತು ಸ್ಥಿರವಾಗಿರುತ್ತದೆ. ಈ ದಿನದ ಕೊನೆಯಲ್ಲಿ ನೀವು ಮಾಡಿದ ಪರಿಶ್ರಮದ ಫಲ ಸ್ಪಷ್ಟವಾಗಿ ಕಾಣಲು ಶುರುವಾಗುತ್ತದೆ. ಧೈರ್ಯ, ಶ್ರದ್ಧೆ ಮತ್ತು ಶಿಸ್ತಿನೊಂದಿಗೆ ನಡೆದುಕೊಂಡರೆ ಯಶಸ್ಸು ಖಚಿತ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಆಳವಾದ ಚಿಂತನೆ, ಹೊಸ ಆಲೋಚನೆಗಳು ಹಾಗೂ ಮಾನವೀಯ ಮನೋಭಾವದ ದಿನವನ್ನು ಎದುರಿಸುತ್ತಾರೆ. ಭಾನುವಾರದ ಸೂರ್ಯನ ಪ್ರಭಾವ ನಿಮ್ಮ ಬುದ್ಧಿಶಕ್ತಿಯನ್ನು ಉಜ್ವಲಗೊಳಿಸುತ್ತಿದ್ದು, ಹೊಸ ದೃಷ್ಟಿಕೋನದಿಂದ ಸಮಸ್ಯೆಗಳನ್ನು ಪರಿಹರಿಸಲು ನೆರವಾಗುತ್ತದೆ. ನಿಮ್ಮ ಮನಸ್ಸು ಇಂದು ಹೊಸ ವಿಚಾರಗಳು, ತಂತ್ರಜ್ಞಾನ, ಸಾಮಾಜಿಕ ಕಾರ್ಯಗಳು ಅಥವಾ ಹೊಸ ಕಲಿಕೆಯತ್ತ ಸೆಳೆಯಲ್ಪಡುತ್ತದೆ. ನೀವು ಇಂದು ಶಾಂತವಾಗಿ ಆದರೆ ಪರಿಣಾಮಕಾರಿಯಾಗಿ ನಿಮ್ಮ ವಿಚಾರಗಳನ್ನು ಇತರರ ಮುಂದಿಡಲು ಸಾಧ್ಯವಾಗುತ್ತದೆ. ಕೆಲವರಿಗೆ ಆಕಸ್ಮಿಕವಾಗಿ ಹೊಸ ಪ್ರೇರಣೆ ಅಥವಾ ಮಾರ್ಗದರ್ಶನ ದೊರೆಯಬಹುದು. ಈ ದಿನದ ಗ್ರಹಸ್ಥಿತಿ ನಿಮ್ಮ ಚಿಂತನೆಗೆ ವಿಶಾಲತೆ ನೀಡುತ್ತದೆ, ಆದರೆ ಅತಿಯಾಗಿ ಅಂತರಂಗಕ್ಕೆ ಒಳಗಾಗದಿರಿ. ಇಲ್ಲವಾದರೆ ನಿರ್ಧಾರಗಳಲ್ಲಿ ಸಂಶಯ ಉಂಟಾಗಬಹುದು. ಹಳೆಯ ಸ್ನೇಹಿತರ ಅಥವಾ ಸಹೋದ್ಯೋಗಿಗಳ ಸಂಪರ್ಕದಿಂದ ಹೊಸ ಪ್ರಯೋಜನಗಳು ದೊರೆಯುವ ಸಾಧ್ಯತೆ ಇದೆ. ಕೆಲವು ಕುಂಭರಾಶಿಯವರು ಇಂದು ಮಾನವೀಯ ಸೇವಾ ಕಾರ್ಯಗಳಲ್ಲಿ ತೊಡಗುವ ಆಸಕ್ತಿಯನ್ನು ತೋರಬಹುದು. ನಿಮ್ಮ ದೃಷ್ಟಿಕೋನ ಸಮಾಜಮುಖಿಯಾಗಿದ್ದು, ಇತರರಿಗೆ ಸಹಾಯ ಮಾಡಲು ತಯಾರಾಗಿರುವುದೇ ನಿಮ್ಮ ಬಲ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ವಿಶ್ಲೇಷಣೆ ಮತ್ತು ಹೊಸ ಯೋಜನೆಗಳ ದಿನ. ನಿಮ್ಮ ಬುದ್ಧಿವಂತಿಕೆ, ತಂತ್ರಜ್ಞಾನ ಜ್ಞಾನ ಮತ್ತು ಹೊಸ ಚಿಂತನೆಯು ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಕೆಲವು ಕುಂಭರಾಶಿಯವರು ತಮ್ಮ ವೃತ್ತಿಯಲ್ಲಿ ನೂತನ ಮಾರ್ಗವನ್ನು ಆಯ್ಕೆ ಮಾಡುವ ನಿರ್ಧಾರ ತೆಗೆದುಕೊಳ್ಳಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರ, ತಂಡದ ಕಾರ್ಯದಲ್ಲಿ ನಾಯಕತ್ವ ಅಥವಾ ಹೊಸ ಪ್ರಾಜೆಕ್ಟ್ಗಳ ತಂತ್ರಜ್ಞಾನಿಕ ಅಂಶಗಳಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗುತ್ತದೆ. ಇದು ನಿಮ್ಮ ಕೌಶಲ್ಯ ಪ್ರದರ್ಶನಕ್ಕೆ ಉತ್ತಮ ವೇದಿಕೆ. ಸ್ವಂತ ಉದ್ಯಮಿಗಳಾದರೆ ಇಂದು ವ್ಯವಹಾರದಲ್ಲಿ ಹೊಸ ತಂತ್ರವನ್ನು ಅಳವಡಿಸಿಕೊಳ್ಳುವ ಸಮಯ. ಡಿಜಿಟಲ್ ಮಾರ್ಕೆಟಿಂಗ್, ಹೊಸ ಸಂವಹನ ವಿಧಾನಗಳು ಅಥವಾ ಗ್ರಾಹಕರ ಸಂಪರ್ಕವನ್ನು ಬಲಪಡಿಸುವ ಯೋಜನೆಗಳು ಯಶಸ್ವಿಯಾಗುತ್ತವೆ. ಕೆಲವರು ತಮ್ಮ ವ್ಯಾಪಾರ ವಿಸ್ತರಣೆಗೆ ವಿದೇಶಿ ಸಂಪರ್ಕಗಳ ಬಗ್ಗೆ ಚಿಂತನೆ ನಡೆಸಬಹುದು. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಇಂದು ಹೊಸ ಅವಕಾಶಗಳು ಅಥವಾ ಸಂದರ್ಶನ ಆಹ್ವಾನಗಳು ದೊರೆಯುವ ಯೋಗವಿದೆ. ಆದರೆ ಯಾವುದೇ ತೀರ್ಮಾನ ತ್ವರಿತವಾಗಿ ಕೈಗೊಳ್ಳಬೇಡಿ. ಸಂಪೂರ್ಣ ವಿಶ್ಲೇಷಣೆ ನಂತರ ಮಾತ್ರ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದಿನ ದಿನ ಸ್ಥಿರತೆ ಮತ್ತು ಸೂಕ್ತ ನಿರ್ವಹಣೆಯ ಅಗತ್ಯವಿದೆ. ಕೆಲವರು ಹಿಂದಿನ ಹೂಡಿಕೆಗಳಿಂದ ಲಾಭ ಪಡೆಯಬಹುದು. ಹೊಸ ಯೋಜನೆಗಳಲ್ಲಿ ಬಂಡವಾಳ ಹೂಡಲು ಯೋಚಿಸುತ್ತಿದ್ದರೆ ಹಿರಿಯರ ಸಲಹೆಯ ಮೇರೆಗೆ ಮಾತ್ರ ಮುಂದುವರಿಯಿರಿ. ಅನಿರೀಕ್ಷಿತ ಖರ್ಚುಗಳು ವಾಹನ, ಸಾಧನ ಅಥವಾ ಕುಟುಂಬದ ಅಗತ್ಯಗಳ ಕಾರಣದಿಂದ ಬರಬಹುದು. ಆದ್ದರಿಂದ ನಿಯಂತ್ರಿತ ಖರ್ಚು ಮುಖ್ಯ. ಆದಾಯದ ಹೊಸ ಮೂಲಗಳು ಕಾಣಿಸಿಕೊಂಡರೂ ಶಾಂತವಾಗಿ ಮತ್ತು ಯೋಜಿತವಾಗಿ ಉಪಯೋಗಿಸಬೇಕು. ಉದ್ಯಮಿಗಳಾದವರಿಗೆ ಹೊಸ ಗ್ರಾಹಕರಿಂದ ಆದಾಯ ವೃದ್ಧಿಯ ಸಾಧ್ಯತೆ ಇದೆ. ಬ್ಯಾಂಕ್ ವ್ಯವಹಾರಗಳಲ್ಲಿ ಇಂದಿನ ದಿನ ಉತ್ತಮ, ಆದರೆ ಹೊಸ ಸಾಲ ಅಥವಾ ಗ್ಯಾರಂಟಿ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ನೀವು ಇಂದು ಹಣಕಾಸಿನ ವಿಷಯದಲ್ಲಿ ಪ್ರಾಯೋಗಿಕ ದೃಷ್ಟಿಕೋನವನ್ನು ಅನುಸರಿಸಿದರೆ ಲಾಭ ಖಚಿತ. ವಸ್ತುಗಳ ಖರೀದಿಯಲ್ಲಿ ಮಿತವ್ಯಯ ಪಾಲಿಸುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಮಾನಸಿಕ ವಿಶ್ರಾಂತಿ ಅತ್ಯಂತ ಅಗತ್ಯ. ಅತಿಯಾದ ಚಿಂತನೆ, ಕೆಲಸದ ಒತ್ತಡ ಅಥವಾ ನಿದ್ರಾಹೀನತೆ ನಿಮ್ಮ ಶಕ್ತಿಯನ್ನು ಕುಂದಿಸಬಹುದು. ದಿನದ ಪ್ರಾರಂಭವನ್ನು ಧ್ಯಾನ, ಪ್ರಾಣಾಯಾಮ ಅಥವಾ ಸಣ್ಣ ವ್ಯಾಯಾಮದಿಂದ ಪ್ರಾರಂಭಿಸಿದರೆ ದೈಹಿಕ ಹಾಗೂ ಮಾನಸಿಕ ಶಕ್ತಿ ವೃದ್ಧಿಯಾಗುತ್ತದೆ. ಗಾಳಿಯ ಅಸಮತೋಲನದಿಂದ ಉಂಟಾಗುವ ಸಮಸ್ಯೆಗಳು, ತಲೆನೋವು, ಭುಜದ ನೋವು ಅಥವಾ ನಿದ್ರಾ ಸಮಸ್ಯೆಗಳು ಕಾಣಿಸಬಹುದು. ತಣ್ಣನೆಯ ಆಹಾರ ಅಥವಾ ತೀವ್ರ ಕಾಫಿ, ಚಹಾ ಸೇವನೆ ತಪ್ಪಿಸಿ. ನೀರು ಹೆಚ್ಚು ಕುಡಿಯುವುದು ಅಗತ್ಯ.
ಸೂರ್ಯನ ಬೆಳಕಿನಲ್ಲಿ ಬೆಳಗಿನ ನಡೆಯುವುದು ಅಥವಾ ಯೋಗದ ಅಭ್ಯಾಸದಿಂದ ಶಕ್ತಿ ಮತ್ತು ಆತ್ಮಶಾಂತಿ ದೊರೆಯುತ್ತದೆ. ಎಲೆಕ್ಟ್ರಾನಿಕ್ ಸಾಧನಗಳ ಅತಿಯಾದ ಬಳಕೆ ಕಣ್ಣಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಮಯ ಮಿತಿಯೊಳಗೆ ನಿಯಂತ್ರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ವಿಷಯದಲ್ಲಿ ಇಂದು ಶಾಂತ ಸಂಭಾಷಣೆ ಅಗತ್ಯ. ಕೆಲವರಿಗೆ ಮನೆಯಲ್ಲಿ ಅಲ್ಪ ಭಿನ್ನಾಭಿಪ್ರಾಯ ಉಂಟಾಗಬಹುದು, ಆದರೆ ನಿಮ್ಮ ಶಾಂತ ಮತ್ತು ಸಹನಶೀಲ ನಡೆ ಅದನ್ನು ನಯಗೊಳಿಸಬಲ್ಲದು. ನಿಮ್ಮ ಮಾತುಗಳು ಇತರರ ಮನೋಭಾವದ ಮೇಲೆ ಪ್ರಭಾವ ಬೀರುತ್ತವೆ, ಆದ್ದರಿಂದ ಮಿತವಾಗಿ ಮಾತನಾಡುವುದು ಒಳಿತು. ವಿವಾಹಿತರಾದವರು ಸಂಗಾತಿಯೊಂದಿಗೆ ಆತ್ಮೀಯ ಚರ್ಚೆ ನಡೆಸಬಹುದು. ಪರಸ್ಪರ ಗೌರವ ಮತ್ತು ಅರ್ಥ ಮಾಡಿಕೊಳ್ಳುವ ಮನೋಭಾವದಿಂದ ಸಂಬಂಧ ಮತ್ತಷ್ಟು ಬಲವಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಅವಿವಾಹಿತರಾದವರಿಗೆ ಇಂದು ಹೊಸ ಪರಿಚಯಗಳು ಅಥವಾ ಸ್ನೇಹ ಸಂಬಂಧಗಳು ಬೆಳೆಯುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಕುಟುಂಬದ ಸದಸ್ಯರ ಆರೋಗ್ಯದ ಕಡೆ ಗಮನ ಕೊಡಿ. ವೀಕ್ಷಕರೇ, ನೀವು ಈ ದಿನದ ಭಾನುವಾರ ಸೂರ್ಯನ ಪ್ರಭಾವವನ್ನು ಶಾಂತಿಯುತವಾಗಿ ಬಳಸಲು ಧ್ಯಾನ, ಪ್ರಾರ್ಥನೆ ಹಾಗೂ ದಾನದಲ್ಲಿ ತೊಡಗುವುದು ಉತ್ತಮ. ಸೂರ್ಯನಿಗೆ ಅರ್ಘ್ಯ ನೀಡಿ ಮನಸ್ಸನ್ನು ಶುದ್ಧಗೊಳಿಸಿ. ಓಂ ಭಾಸ್ಕರಾಯ ನಮಃ ಅಥವಾ ಓಂ ಸವಿತ್ರೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ನಿಮ್ಮ ಮನಸ್ಸಿನ ಅಶಾಂತಿಯನ್ನು ನಿವಾರಿಸುತ್ತದೆ. ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂ, ಸಕ್ಕರೆ ಹಾಗೂ ಗಂಧ ಹಾಕಿ ಸೂರ್ಯನಿಗೆ ಅರ್ಘ್ಯ ನೀಡುವುದು ದಿನದ ಶುಭ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಶಕ್ತರಿಗೆ, ವೃದ್ಧರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಇಂದು ಅತ್ಯಂತ ಪುಣ್ಯದಾಯಕ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಕ್ರಿಯಾಶೀಲತೆ, ದೃಢತೆ ಮತ್ತು ಮಾನವ ಸೇವೆಗಾಗಿ ಸಮರ್ಪಣೆಯ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಉಪಯೋಗಿಸಿ ಹೊಸ ಉದ್ದೇಶಕ್ಕೆ ಚಾಲನೆ ನೀಡಿ. ಅದೃಷ್ಟದ ಬಣ್ಣ ಹಸಿರು ನೀಲಿ. ಈ ಬಣ್ಣ ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಸೃಜನಾತ್ಮಕ ಚಿಂತನೆ ನೀಡುತ್ತದೆ. ಹಸಿರು ನೀಲಿ ಬಣ್ಣದ ಉಡುಪು ಅಥವಾ ವಸ್ತುಗಳನ್ನು ಧರಿಸುವುದು ಇಂದು ಶುಭ ಫಲದಾಯಕ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ನಿಮ್ಮ ಯೋಜನೆಗಳನ್ನು ರೂಪಿಸಲು, ದೇವತಾ ಪೂಜೆ ಮಾಡಲು ಅಥವಾ ಹೊಸ ಕಾರ್ಯಾರಂಭ ಮಾಡಲು ಅತ್ಯಂತ ಶುಭ. ಸೂರ್ಯನ ಶಕ್ತಿಯು ಈ ಸಮಯದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರುತ್ತದೆ. ನಿಮ್ಮ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಶಾಂತ, ಭಾವನಾತ್ಮಕ ಮತ್ತು ಆಳವಾದ ಚಿಂತನೆಯ ದಿನವನ್ನು ಅನುಭವಿಸುತ್ತಾರೆ. ಭಾನುವಾರದ ಸೂರ್ಯನ ಪ್ರಭಾವ ನಿಮ್ಮೊಳಗಿನ ಜ್ಞಾನ, ಕರುಣೆ ಮತ್ತು ಆಧ್ಯಾತ್ಮವನ್ನು ಉದ್ದೀಪನಗೊಳಿಸುತ್ತದೆ. ನೀವು ಇತರರ ಸಮಸ್ಯೆಗಳನ್ನು ಪರಿಹರಿಸಲು ಮನಸ್ಸಿನಿಂದ ಸಹಾಯ ಮಾಡಲು ಸಿದ್ಧರಾಗಿರುತ್ತೀರಿ. ನಿಮ್ಮ ಸಂವೇದನಾಶೀಲ ಸ್ವಭಾವ ಇಂದು ಜನರ ಮನಗೆದ್ದುಕೊಳ್ಳುತ್ತದೆ. ಇಂದಿನ ದಿನ ಧ್ಯಾನ, ಕಲ್ಪನೆ ಮತ್ತು ಸೃಜನಾತ್ಮಕ ಚಿಂತನೆಗಳಿಗೆ ಅತ್ಯಂತ ಸೂಕ್ತ. ಚಿತ್ರಕಲೆ, ಸಂಗೀತ, ಬರಹ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದರೆ ಮನಸ್ಸು ನೆಮ್ಮದಿ ಪಡುತ್ತದೆ. ಆದರೆ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಭಾವನೆಗಳು ಅಧಿಕವಾಗಿ ಪ್ರಭಾವ ಬೀರುವುದರಿಂದ ತೀರ್ಮಾನಗಳನ್ನು ಶಾಂತವಾಗಿ ತೆಗೆದುಕೊಳ್ಳಬೇಕು. ಗ್ರಹಸ್ಥಿತಿಯ ಪ್ರಕಾರ ಚಂದ್ರ ಮತ್ತು ಗುರು ನಿಮ್ಮ ರಾಶಿಯ ಮೇಲೆ ಮೃದುವಾದ ಪ್ರಭಾವ ಬೀರುತ್ತಿದ್ದು, ಇದರಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ಧೈರ್ಯ ಬೆಳೆಯುತ್ತದೆ. ಇಂದು ನಿಮ್ಮ ಒಳಗಿನ ಧ್ವನಿಯು ಬಹಳ ಸ್ಪಷ್ಟವಾಗಿರುತ್ತದೆ. ಅದನ್ನು ನಂಬಿ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಗದಿತ ಕಾರ್ಯಗಳಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿ ಕೆಲಸ ಮಾಡುವುದು ಅಗತ್ಯ. ನಿಮಗೆ ನೀಡಲಾದ ಕೆಲಸಗಳಲ್ಲಿ ಕೃತಜ್ಞತೆ ಮತ್ತು ವಿನಯದಿಂದ ಕೆಲಸ ಮಾಡಿದರೆ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆಯುತ್ತದೆ. ಕೆಲವು ಮೀನರಾಶಿಯವರಿಗೆ ಹಿರಿಯರಿಂದ ಮಾರ್ಗದರ್ಶನ ಅಥವಾ ಹೊಸ ಹೊಣೆಗಾರಿಕೆಗಳು ಸಿಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಕಾಪಾಡಿಕೊಳ್ಳಿ. ಗಾಢವಾದ ಸಂವೇದನೆಗಳಿಂದಾಗಿ ಕೆಲವರ ಮಾತುಗಳು ನಿಮಗೆ ನೋವಾಗಬಹುದು, ಆದರೆ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಬದಲಿಗೆ ಕಾರ್ಯನಿಷ್ಠೆಯಿಂದ ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸೂಕ್ತ ದಿನವಲ್ಲ. ಬದಲಿಗೆ ಇಂದಿನ ದಿನವನ್ನು ಹಳೆಯ ಪ್ರಾಜೆಕ್ಟ್ಗಳ ವಿಶ್ಲೇಷಣೆಗೆ ಮತ್ತು ಮುಂದಿನ ಯೋಜನೆಗಳ ತಯಾರಿಕೆಗೆ ಬಳಸಿ. ಕಲಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಹೊಸ ಪ್ರೇರಣೆ ದೊರೆಯುತ್ತದೆ. ಉದ್ಯಮಿಗಳಿಗಾಗಿ ಇಂದು ಹೊಸ ಗ್ರಾಹಕರ ಸಂಪರ್ಕ ಅಥವಾ ಸಹಕಾರದ ಒಪ್ಪಂದದ ಸಾಧ್ಯತೆ ಇದೆ. ಆದರೆ ಯಾವುದೇ ಒಪ್ಪಂದದ ಮೊದಲು ಅದರ ನಿಯಮಗಳನ್ನು ಸ್ಪಷ್ಟವಾಗಿ ಓದಿ. ವ್ಯವಹಾರದಲ್ಲಿ ಧೈರ್ಯಕ್ಕಿಂತ ವಿವೇಕ ಹೆಚ್ಚು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದಿನ ದಿನ ಸ್ಥಿರತೆಯಾಗಿದೆ. ಆದರೆ ಅತಿಯಾದ ಖರ್ಚುಗಳನ್ನು ತಪ್ಪಿಸಬೇಕು. ನಿಮ್ಮ ಮನಸ್ಸು ದಾನ ಧರ್ಮದತ್ತ ಓಡುವ ಸಾಧ್ಯತೆ ಇದೆ. ಅದು ಒಳ್ಳೆಯದು, ಆದರೆ ಹಣಕಾಸಿನ ನಿಯಂತ್ರಣ ಕಾಪಾಡಿಕೊಳ್ಳಿ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ದೊರೆಯುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳಿಗೆ ಇಂದು ಸೂಕ್ತ ಸಮಯವಲ್ಲ.
ಯಾರಾದರೂ ಹಣ ಸಾಲ ಕೇಳಿದರೆ ತಾತ್ಕಾಲಿಕವಾಗಿ ನಿರಾಕರಿಸುವುದು ಉತ್ತಮ. ಕುಟುಂಬದ ಖರ್ಚುಗಳ ವಿಷಯದಲ್ಲಿ ನಿಯಂತ್ರಣ ಅಗತ್ಯ. ಕೆಲವು ಅನಿರೀಕ್ಷಿತ ವೆಚ್ಚಗಳು ಮಕ್ಕಳ ಶಿಕ್ಷಣ ಅಥವಾ ವಾಹನ ಸಂಬಂಧಿತವಾಗಿರಬಹುದು. ವೃತ್ತಿ ಜೀವನದಿಂದ ದೊರೆಯುವ ಆದಾಯವನ್ನು ಸಂಗ್ರಹದ ದಿಕ್ಕಿನಲ್ಲಿ ಬಳಸಿ. ವ್ಯವಹಾರದಲ್ಲಿ ಇಂದು ಸ್ಥಿರವಾದ ಬೆಳವಣಿಗೆ ಕಂಡುಬರುತ್ತದೆ, ಆದರೆ ಹೊಸ ಬಂಡವಾಳ ಹೂಡಿಕೆಗೆ ಧೈರ್ಯಪೂರ್ಣವಾಗಿ ಮುನ್ನಡೆಯದಿರುವುದು ಉತ್ತಮ. ಹಿರಿಯರ ಸಲಹೆ ಹಣಕಾಸಿನ ವಿಷಯದಲ್ಲಿ ದಾರಿ ತೋರಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ವಿಶ್ರಾಂತಿ ಮತ್ತು ಶಾಂತಿ ಮುಖ್ಯ. ಮನಸ್ಸು ಹೆಚ್ಚು ಚಿಂತಾಶೀಲವಾಗಿರುವುದರಿಂದ ನಿದ್ರೆ ಕೊರತೆಯ ಸಾಧ್ಯತೆ ಇದೆ. ಹೃದಯ, ನರಮಂಡಲ ಮತ್ತು ಜೀರ್ಣಾಂಗ ಸಂಬಂಧಿತ ಅಸ್ವಸ್ಥತೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ನೀರಿನ ಅಂಶ ಹೆಚ್ಚು ಇರುವ ಆಹಾರ ಪದಾರ್ಥಗಳು, ಹಣ್ಣುಗಳು, ತಾಜಾ ತರಕಾರಿಗಳು ಮತ್ತು ಹಾಲು ಉತ್ಪನ್ನಗಳ ಸೇವನೆ ಉತ್ತಮ. ಬಿಸಿಯಾದ ಅಥವಾ ಮಸಾಲೆಯ ಆಹಾರಗಳಿಂದ ದೂರವಿರಿ. ಬೆಳಗಿನ ಸೌಮ್ಯ ವಾಯುವಿನಲ್ಲಿ ನಡೆದಾಡುವುದು ಅಥವಾ ಧ್ಯಾನದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಭಾನುವಾರದ ಸೂರ್ಯನ ತೀವ್ರತೆಯಿಂದ ಚರ್ಮ ಅಥವಾ ಕಣ್ಣಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಸೂರ್ಯನ ಬೆಳಕಿನಲ್ಲಿ ಹೆಚ್ಚು ಕಾಲ ತಂಗಬೇಡಿ. ನೀರು ಹೆಚ್ಚು ಕುಡಿಯಿರಿ. ಯೋಗ ಮತ್ತು ಪ್ರಾಣಾಯಾಮದಿಂದ ಶಕ್ತಿಯ ಸಮತೋಲನ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಜೀವನದಲ್ಲಿ ಇಂದು ಶಾಂತಿ, ಸಹಾನುಭೂತಿ ಮತ್ತು ಪ್ರೀತಿಯ ದಿನವಾಗಿದೆ. ನಿಮ್ಮ ಮೃದು ಮಾತುಗಳು ಮನೆಯಲ್ಲಿ ನೆಮ್ಮದಿ ತರುತ್ತವೆ. ಪತಿ ಪತ್ನಿಯೊಂದಿಗೆ ಪ್ರಾಮಾಣಿಕ ಸಂವಾದಗಳು ನಡೆಯುವ ಸಾಧ್ಯತೆ ಇದೆ. ಹಳೆಯ ಅಸಮಾಧಾನಗಳು ನಿವಾರಣೆಯಾಗುವ ಸೂಚನೆಗಳಿವೆ. ಮಕ್ಕಳ ಸಾಧನೆ ಅಥವಾ ಅವರ ವರ್ತನೆಯಿಂದ ಸಂತೋಷ ಉಂಟಾಗಬಹುದು. ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಿಮ್ಮ ಮನಸ್ಸಿಗೆ ಧೈರ್ಯ ನೀಡುತ್ತದೆ. ಕೆಲವರಿಗೆ ದೂರದ ಸಂಬಂಧಿಕರಿಂದ ಸುದ್ದಿ ಅಥವಾ ಅತಿಥಿಗಳ ಆಗಮನ ಸಾಧ್ಯ. ವಿವಾಹಿತರಿಗಾಗಿ ಇದು ಭಾವನಾತ್ಮಕ ಸಮ್ಮಿಲನದ ದಿನ. ಸಂಗಾತಿಯೊಂದಿಗೆ ಕಾಲ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಅವಿವಾಹಿತರಿಗಾಗಿ ಹೊಸ ಪರಿಚಯಗಳು ಶುಭಯುತವಾಗಿವೆ, ಆದರೆ ತುರ್ತು ನಿರ್ಧಾರಗಳಿಂದ ದೂರವಿರಿ. ವೀಕ್ಷಕರೇ, ನೀವು ಈ ದಿನದ ಭಾನುವಾರ ಸೂರ್ಯನ ಶಕ್ತಿಯನ್ನು ಸಮತೋಲನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಸೂರ್ಯನಿಗೆ ಅರ್ಚನೆ ಮಾಡುವುದು, ಪ್ರಾರ್ಥನೆ, ಧ್ಯಾನ ಅಥವಾ ಜಪದ ಮೂಲಕ ಮನಸ್ಸನ್ನು ಶುದ್ಧಗೊಳಿಸಬಹುದು. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಅತ್ಯಂತ ಶುಭಕರ. ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಪೂರ್ವ ದಿಕ್ಕಿನತ್ತ ಮುಖ ಮಾಡಿ ಪ್ರಾರ್ಥನೆ ಮಾಡಿ. ಕಿತ್ತಳೆ ಅಥವಾ ಕೆಂಪು ಹೂವನ್ನು ಸೂರ್ಯನಿಗೆ ಅರ್ಪಿಸಿ. ಗೋಧಿ, ಎಣ್ಣೆ ಅಥವಾ ಬಟ್ಟೆ ದಾನ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ. ಅನಾಥಾಶ್ರಮಕ್ಕೆ ಆಹಾರ ದಾನ ಮಾಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಶಕ್ತಿ ಪ್ರತೀಕವಾಗಿದೆ. ಇದು ಜ್ಞಾನ, ಧೈರ್ಯ ಮತ್ತು ನಂಬಿಕೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮಗೆ ಬೌದ್ಧಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ತರಲಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಶಾಂತಿ, ಸಮತೋಲನ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ವಸ್ತುಗಳನ್ನು ಬಳಸುವುದು ಇಂದು ಶುಭಕಾರಕ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಪ್ರಾರ್ಥನೆ, ಧ್ಯಾನ, ವ್ಯಾಪಾರ ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಅತ್ಯಂತ ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ಸೂರ್ಯನ ಶಕ್ತಿ ಮತ್ತು ಗುರುಗ್ರಹನ ಕೃಪೆ ಎರಡೂ ಸಕಾರಾತ್ಮಕವಾಗಿವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.